Hello, hi friends, and hi. Welcome to everyone and welcome to KPC Study Circle. Friends, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಶಿಲೆಗಳು, ರಾಕ್ಸ್ ಅಥವಾ ಮಿನರಲ್ಸ್ ಅಥವಾ ಶಿಲೆಗಳು ಮತ್ತು ಖನಿಜಗಳು. ನಾವು ಇಂದಿನ ತರಗತಿಯಲ್ಲಿ ವಾಲ್ಕಿನಸ್ ಅಥವಾ ಜ್ವಾಲಾಮುಖಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಈಗ ಶಿಲೆಗಳು ಮತ್ತು ಖನಿಜಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲನೇದಾಗಿ ಶಿಲೆಗಳು ಅಂತಂದ್ರೆ ಏನಪ್ಪ ಅಂತಂದರೆ ನೋಡಿ, ಇವು ಭೂಮಿಯ ಮೇಲ್ಕವಚದಲ್ಲಿ ಕಂಡುಬರ್ತಕ್ಕಂತಹ ಘನವಸ್ತುಗಳು. ಏನು ಈ ಶಿಲೆಗಳು ಅಂತಂದರೆ ಇವು ಭೂಮಿಯ ಮೇಲ್ಕವಚದಲ್ಲಿ ಕಂಡುಬರ್ತಕ್ಕಂತಹ ಘನವಸ್ತುಗಳು ನೋಡಿ. ಹಾಗಾದರೆ ಇವು ಈ ಘನವಸ್ತುಗಳಿಂದ ಈ ಶಿಲೆಗಳು ರಚನೆ ಆಗಿರ್ತಕ್ಕಂಥ. ಹಾಗಾದರೆ ಇವು ಯಾವ ರೀತಿ ಹೊರಗಡೆ ಬಂದು ನಾವು ಈಗ ಪ್ರಕೃತಿಯಲ್ಲಿ ಅಥವಾ ಭೂಮಿ ಮೇಲೆ ನಾವು ನೋಡ್ತಕ್ಕಂಥ ಶಿಲೆಗಳು ಅಥವಾ ರಾಕ್ಸ್ ಬಂಡೆಗಳು ಇವ್ರು ಯಾವ ರೀತಿ ಒಳಗೆ ಬಂದಪ್ಪ ಅಂತಂದರೆ ನೋಡಿ, ಇವು ಉಳಿದ ನೈಸರ್ಗಿಕ ಕಷ್ಟಗಳಿಂದ ಒಳಗೆ ನೋಡಿ. ಜ್ವಾಲಾಮುಖಿಗಳು ಈಗ ಭೂಮಿ ಒಳಗಿರ್ತಕ್ಕಂಥ ಮ್ಯಾಗ್ಮಾ ಜ್ವಾಲಾಮುಖಿ ಸ್ಫೋಟಗೊಂಡು ಅದು ಆ ನಾಳದ ಮುಖಾಂತರ ಒಳಗಡೆ ಬಂದು ಲಾವಾ ಘನೀಕರಿಸಿ ಅವು ಬಂಡೆ ಆಗ್ತಕ್ಕಂಥದ್ದು ಅಥವಾ ಬಸಾಲ್ಟ್ ಶಿಲೆಗಳ ರೂಪದಲ್ಲಿ ನಮಗೆ ತೋರ್ತಕ್ಕಂಥ, ಇದರಿಂದ ನಾವು ಶಿಲೆಗಳನ್ನು ಕಾಣಬಹುದು. ಹಾಗಾದರೆ ನೋಡಿ, ಈ ಶಿಲೆಗಳ ಗುಣಲಕ್ಷಣಗಳೇನಪ್ಪ ಅಂದರೆ ಇವು ನೈಸರ್ಗಿಕವಾಗಿ ಘನವಸ್ತುಗಳು. ಯಾವುವು ಈ ಶಿಲೆಗಳು? ನೈಸರ್ಗಿಕವಾಗಿ ಘನವಸ್ತುಗಳು. ಹಾಗಾದರೆ ಇವು ಭೂಮಿಯ ಎಲ್ಲಿ ಕಂಡುಬರ್ತಾವಪ್ಪ ಅಂತಂದರೆ ಇವು ಭೂಮಿಯ ಮೇಲ್ಕವಚದಲ್ಲಿ ಕಂಡುಬರ್ತಕ್ಕಂಥವು ಯಾವುವು? ಶಿಲೆಗಳು. ಹಾಗಾದರೆ ನೋಡಿ, ಈ ಶಿಲೆಗಳ ಬಗ್ಗೆ ನೋಡ್ತಾ ಬಂದರೆ ನೋಡಿ, ಶಿಲೆಗಳು ಮಿಕ್ಸಿಂಗ್ ಅಥವಾ ಮಿಕ್ಸ್ಚರ್ ಆಗಿರ್ತವೆ. ಏನಪ್ಪ ಅಂತಂದರೆ ಈ ಶಿಲೆಗಳು ಖನಿಜಗಳ ಮಿಶ್ರಣಗಳನ್ನು ಆಗಿರ್ತವೆ ನೋಡಿ. ಇವು ಒಂದುಗೂಡುವುದರಿಂದ ಶಿಲೆಗಳು ಉತ್ಪತ್ತಿ ಆಗ್ತವೆ ನೋಡಿ. ಮಿನರಲ್ಸ್ಗಳೆಲ್ಲ ಭೂಮಿ ಮೇಲೆ ಅಥವಾ ಅಂತರಾಳದಲ್ಲಿರ್ತಕ್ಕಂಥ ಮಿನರಲ್ಸ್ ಅಥವಾ ಖನಿಜಗಳು ಒಂದುಗೂಡಿ ಒಂದು ಗಟ್ಟಿಯಾದ ವಸ್ತುವಾಗಿ ಅದನ್ನು ನಾವು ಶಿಲೆ ಅಂತ ಕರಿತೀವಿ ನೋಡಿ. ಹಾಗಾದರೆ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ದ ಸ್ಟಡಿ ಆಫ್ ರಾಕ್ಸ್ ಈಸ್ ಕಾಲ್ಡ್ ಪೆಟ್ರಾಲಜಿ ಅಥವಾ ಶಿಲಾ ವಿಜ್ಞಾನ. ಶಿಲೆಗಳ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸುವ ವಿಜ್ಞಾನಕ್ಕೆ ನಾವು ಏನಂತ ಕರಿತೀವಿ? ಶಿಲಾ ವಿಜ್ಞಾನ ಅಥವಾ ಪೆಟ್ರಾಲಜಿ ಅಂತಕ್ಕಂಥ ಕರಿತಕ್ಕಂಥ. ಹಾಗಾದರೆ ನೋಡಿ, ಇವು ಈಗ ಶಿಲಾಗೋಳ ಅಂತ ಬಂದರೆ ನೋಡಿ, ಏನಪ್ಪ ಈ ಶಿಲಾಗೋಳ ಅಂತಂದರೆ ಭೂಮಿಯ ಮೇಲ್ಭಾಗದಲ್ಲಿ ಕೂಡಿರ್ತಕ್ಕಂತಹ ಸ್ತರವು ಶಿಲೆಗಳಿಂದ ನಿರ್ಮಿಸಲ್ಪಟ್ಟಿದೆ. ಅದನ್ನು ಶಿಲಾಗೋಳಗಳಿಂದ ಕರೀತಾರೆ ನೋಡಿ. ನಮ್ಮ ಭೂಮಿಯ ಮೇಲ್ಗಡೆ ಅತಿ ಹೆಚ್ಚು ಲ್ಯಾಂಡ್ ಇರ್ತಕ್ಕಂಥ ಭಾಗದಲ್ಲಿ ಕಲ್ಲು ಅಥವಾ ಬಂಡೆಗಳಿಂದ ಕೂಡಿರ್ತಕ್ಕಂಥದ್ದು. ಹಾಗಾದರೆ ನಾವು ಆ ವಲಯನ ಏನಂತ ಕರಿತೀವಪ್ಪ ಅಂತಂದರೆ ಶಿಲಾಗೋಳ ಅಂತಕ್ಕಂಥ ಕರಿಬೋದು. ಹಾಗಾದರೆ ನೋಡಿ, ಈ ಗ್ರಾನೈಟ್ಗೆ ಶಿಲೆಗಳಿಗೆ ಸಂಬಂಧಿಸಿದಂತೆ ನೋಡಿ, ಈ ಶಿಲೆಗಳು ಯಾವ್ಯಾವ ರೀತಿ ಕಂಡು ಬರ್ತಾವಪ್ಪ ಅಂತಂದರೆ ಶಿಲೆಗಳು ಮೊದಲನೇದಾಗಿ ಇವು ನೀವು ಗ್ರಾನೈಟ ನೋಡಿರ್ಬೋದು. ಏನಪ್ಪ ಅಂತಂದರೆ ಗ್ರಾನೈಟ್ನ ಹೌಸಲ್ಲಿ ಮನೆ ಕಟ್ಟಲಿಕ್ಕೆ ಖಾಲಿಗೆ ಇದು ಹಾಕ್ಸ್ತಕ್ಕಂಥ ಗ್ರಾನೈಟ್ಗಳು ನೋಡಿರ್ಬೋದು ಅಥವಾ ಸುಣ್ಣಗಳನ್ನು ನೋಡಿರ್ಬೋದು ನೋಡಿ. ಇವು ಗ್ರಾನೈಟ್ನಂತೆ ಕಠಿಣವಾಗಿರ್ಬೋದು ನೋಡಿ. ಈ ಶಿಲೆಗಳು ಗ್ರಾನೈಟ್ನಂತೆ ಕಠಿಣವಾಗಿರ್ಬೋದಂತೆ ಅಥವಾ ಸುಣ್ಣದ ಕಲ್ಲಿನಂತೆ ಮೆದುವಾಗಿರ್ಬೋದು ನೋಡಿ. ಸುಣ್ಣದ ಅಥವಾ ಕ್ಯಾಲ್ಸಿಯಂ ಥರ ಮೆದುವಾಗಿ ಇರ್ತಕ್ಕಂಥ ನೋಡಿ. ಇವು ಮರಳು ಶಿಲೆಯಂತೆ ರಂಧ್ರವಾಗಿರಬಹುದು ನೋಡಿ. ಹಾಗಾದರೆ ಈ ಸ್ಯಾಂಡ್ ಸ್ಟೋನ್ ಅಥವಾ ಮರಳು ಶಿಲೆಯಂತೆ ಅವು ಕೂಡ ರಂಧ್ರವಾಗಿರ್ಬೋದು ಅಥವಾ ಶೆಲ್ನಂತೆ ರಂಧ್ರವಿಲ್ಲದಿರಬಹುದು ನೋಡಿ. ಈ ಶಿಲೆಗಳು ಶೆಲ್ನಂತೆ ರಂಧ್ರ ಇಲ್ಲದೆ ಇರತಕ್ಕಂಥ ಇರ್ಬೋದು. ತದನಂತರ ಈಗ ನಾವು ಶಿಲೆಗಳ ಪ್ರಕಾರಗಳನ್ನು ನಾವು ನೋಡ್ತಾ ಬರೋಣ. ಹಾಗಾದರೆ ನೋಡಿ, ಶಿಲೆಗಳನ್ನು ನಾವು ಯಾವ ರೀತಿ ವಿಂಗಡಿಸ್ತೀವಪ್ಪ ನೋಡಿ. ಹಾಗಾದರೆ ಕ್ಲಾಸಿಫಿಕೇಶನ್ ಆಫ್ ರಾಕ್ಸ್ನ ನಾವು ಯಾವ ರೀತಿ ನೋಡ್ತಾ ಬಂದ್ವಿ ಅಂತಂದರೆ ಆ ಶಿಲೆಗಳಲ್ಲಿ ಹೊಂದಿರತಕ್ಕಂತಹ ಕಣಗಳು ಒಂದು ಒರಟಾಗಿ ಅಥವಾ ನುಣುಪಾಗಿ ಇರುವಿಕೆ, ಅವುಗಳ ಗುಣಲಕ್ಷಣದ ಆಧಾರದ ಮೇಲೆ ನಾವು ಶಿಲೆಗಳನ್ನು 3 ಪ್ರಕಾರವಾಗಿ ವಿಂಗಡಿಸ್ತೀವಿ ನೋಡಿ. ನಾವು ಶಿಲೆಗಳನ್ನು ಯಾವ ರೀತಿ ವಿಂಗಡಿಸ್ತೀವಪ್ಪ ಅಂತಂದರೆ ಆ ಶಿಲೆಗಳಲ್ಲಿ ಇರ್ತಕ್ಕಂಥ ಕಣಗಳ ಒಂದು ಒರಟಾದ ಪರಿಸ್ಥಿತಿ ಅಥವಾ ನುಣುಪಾಗಿರ್ತಕ್ಕಂಥ ನಾವು ಪರಿಸ್ಥಿತಿಯ ಗುಣಲಕ್ಷಣಗಳ ಮೇಲೆ ನಾವು ಶಿಲೆಗಳನ್ನು ವಿಂಗಡಿಸ್ತೀವಿ. ಹಾಗಾದರೆ ನಾವು ಶಿಲೆಗಳನ್ನು ಎಷ್ಟು ಭಾಗವಾಗಿ ವಿಂಗಡಿಸ್ತೀವಪ್ಪ ಅಂತಂದರೆ ನಾವು ಶಿಲೆಗಳನ್ನ 3 ಭಾಗವಾಗಿ ವಿಂಗಡಿಸ್ತಕ್ಕಂಥದ್ದು. ಮೊದಲನೇದಾಗಿ ಅಗ್ನಿಶಿಲೆಗಳು, ತದನಂತರ ಕಣಶಿಲೆಗಳು, ತದನಂತರ ರೂಪಾಂತರ ಶಿಲೆಗಳು. ನಾವು 3 ಥರವಾಗಿ ಶಿಲೆಗಳನ್ನು ವಿಂಗಡಿಸ್ತೀವಿ ನೋಡಿ. ಇಲ್ಲಿ ಅಗ್ನಿಶಿಲೆಗಳು ನೋಡಿ, ಈಗ ವಾಲ್ಕ್ಯಾನೋ ಎಕ್ಸ್ಪ್ಲೋಷನ್ ಆಗ್ತಾ ಇದೆ. ಇಲ್ಲಿ
ನೋಡಿ, ಮೊದಲನಾಗಿ ಇಗ್ನಿಷಿಯಸ್ ರಾಕ್ ಅಥವಾ ಅಗ್ನಿಶಿಲೆಗಳು, ತದನಂತರ ಸೆಡಿಮೆಂಟರಿ ಅಥವಾ ರೂಪಾಂತರ ಶಿಲೆಗಳು. ಸೆಡಿಮೆಂಟರಿ ರಾಕ್ ಅಂತಂದರೆ ರೂಪಾಂತರ ಶಿಲೆಗಳು ಅಂತ ಬಂಡೆಗಳು. ನೋಡಿ, ಮೆಟಾಮಾರ್ಫಿಕ್ ರಾಕ್ ಅಂತಂದರೆ ಕಣಶಿಲೆಗಳು. ತದನಂತರ ಮ್ಯಾಗ್ಮಾ. ನೋಡಿ, ಮ್ಯಾಗ್ಮಾ ಅಂತಂದರೆ ನೀವು ನೋಡಿರ್ಬೋದು, ಇದೇ ಮ್ಯಾಗ್ಮಾ. ನೋಡಿ, ಈಗ ಶಿಲಾಚಕ್ರ. ನೋಡಿ, ಹಾಗಾದರೆ ಏನಪ್ಪ ಈ ಶಿಲಾಚಕ್ರ ಅಂತಂದರೆ ಏನಪ್ಪ ಅಂತ ನೋಡ್ತಾ ಬಂದರೆ, ನೋಡಿ, ಇದೊಂದು ನಿರಂತರವಾಗಿ ನಡೀತಕ್ಕಂಥ ಕ್ರಿಯೆಯಾಗಿ, ಈಗ ಇದೊಂಥರ ಸೈಕಲ್. ನೋಡಿ, ಈ ಶಿಲಾಚಕ್ರ ಅಂತಕ್ಕಂಥದ್ದು ಇದೊಂದು ನಿರಂತರವಾಗಿ ನಡೆಯುವ ಕ್ರಿಯೆಯಾಗಿ. ನೋಡಿ, ಹಾಗಾದರೆ ಇದರ ಪರಿಣಾಮವಾಗಿ ಹಳೆಯ ಶಿಲೆಗಳು ಹೊಸ ಶಿಲೆಯಾಗಿ ಪರಿಣಾಮವನ್ನು ಗೊಳ್ತವೆ. ನೋಡಿ, ಇದು ಯಾವ ಥರ ಅಂತಂದರೆ ಹಳೆ ಮಳೆ ಹೋಗಿ ಹೊಸ ಮಳೆ ಬರ್ತಕ್ಕಂಥದ್ದು. ಆ ರೀತಿ ಇದು ಕೂಡ ಹಳೆಯ ಶಿಲೆಗಳು ಹೋಗಿ ಹೊಸ ಶಿಲೆಗಳು ಪರಿವರ್ತನೆಗಳು. ಇದನ್ನು ನಾವು ಏನಂತ ಕರಿತೀವಿ? ಶಿಲಾಚಕ್ರ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಮೊದಲನೇದಾಗಿ ಇಗ್ನಿಷಿಯಸ್ ರಾಕ್ಸ್ ಅಥವಾ ಅಗ್ನಿಶಿಲೆಗಳ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಈಗ ಈ ಅಗ್ನಿಶಿಲೆಗಳಿಗೆ ಸಂಬಂಧಿಸಿದಂತೆ ಇಗ್ನಿಷಿಯಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಇಗ್ನಿಷ್ ಪದದಿಂದ ಬಂದಿದ್ದು ಅಥವಾ ಬೆಂಕಿ. ನೋಡಿ, ಈ ಇಗ್ನಿಷಿಯಸ್ ಅಂತಕ್ಕಂಥ ಪದವು ಲ್ಯಾಟಿನ್ ಭಾಷೆಯ ಇಂಗ್ಲಿಷ್ ಪದದಿಂದ ಬಂದಿರತಕ್ಕಂಥದ್ದು. ನೋಡಿ, ಈ ಇಗ್ನಿಷಿಯಸ್ ಅಂದರೆ ಬೆಂಕಿ ಅಂತಕ್ಕಂಥ ಅರ್ಥ. ತದನಂತರ ನೋಡಿ, ಅಗ್ನಿಶಿಲೆಯು ಪ್ರಾಥಮಿಕ ಶಿಲೆ. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ, ಅಗ್ನಿಶಿಲೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾನೆ. ಅಲ್ಲಿ ಏನಂತ ಹಾಕ್ಬೇಕು ನಾವು? ಅಗ್ನಿಶಿಲೆಯು ಪ್ರಾಥಮಿಕ ಶಿಲೆ, ಇಟ್ ಈಸ್ ಎ ಪ್ರೈಮರಿ ರಾಕ್ ಅಂತ. ಹಾಗಾದರೆ ನೋಡಿ, ಇವು ಯಾವ ರೀತಿ ನಿರ್ಮಾಣಗೊಳ್ತವೆ, ಯಾವ ಅಗ್ನಿಶಿಲೆಗಳು ಯಾವ ರೀತಿ ನಿರ್ಮಾಣಗೊಳ್ತವಪ್ಪ ಅಂತ ನಾವು ನೋಡ್ಕೊಂಬಂದ್ರೆ, ಇವು ಜ್ವಾಲಾಮುಖಿಗಳ ಕಾರ್ಯದಿಂದ ನಿರ್ಮಾಣಗೊಂಡಿರ್ತವೆ. ಅವು ಅಗ್ನಿಶಿಲೆಗಳು ಜ್ವಾಲಾಮುಖಿಗಳಿಂದ ಆಗ್ತಕ್ಕಂಥ ಕಾರ್ಯಗಳಿಂದ ಇವು ನಿರ್ಮಾಣಗೊಂಡಂಥದ್ದು. ಹಾಗಾದರೆ ಇವು ಭೂಮಿಯ ಯಾವ ಕವಚ ಅಥವಾ ಭೂಮಿಯ ಯಾವ ಪದರದಲ್ಲಿ ನಿರ್ಮಾಣಗೊಳ್ತಾವಪ್ಪ ಈ ಅಗ್ನಿಶಿಲೆಗಳು ಅಂತ ಬಂದರೆ, ನೋಡಿ, ಇವು ಭೂಮಿಯ ಮೇಲೆ ಅಥವಾ ಮೇಲ್ಕವಚದ ಒಳಭಾಗದಲ್ಲಿ. ನೋಡಿ, ಈ ಅಗ್ನಿಶಿಲೆಗಳು ಭೂಮಿಯ ಮೇಲಾದರೂ ಆಯಿತು ಅಥವಾ ಮೇಲ್ಕವಚದ ಒಳಭಾಗದಲ್ಲಿ, ಅಥವಾ ಯಾವುದು ಅಂತಂದರೆ ನಾವು ಈಗ ಸಿಯಾಲು ಅಥವಾ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಕಂಡುಬರ್ತಕ್ಕಂಥ ಸಿಯಾಲ್ ಭಾಗದಲ್ಲಿ ಇವು ಕಂಡುಬರ್ತಕ್ಕಂಥ. ನೋಡಿ, ಹಾಗಾದರೆ ಇವು ಲಾವಾರಸ ಹಾಗೂ ಶಿಲಾಪಾಕಗಳು ತಂಪುಗೊಳ್ಳುವುದರಿಂದ ನಿರ್ಮಾಣವನ್ನು ಗೊಳ್ತವೆ. ನೋಡಿ, ಭೂಮಿಯಲ್ಲಿರ್ತಕ್ಕಂಥ ಮ್ಯಾಂಗ ಹೊರಗೆ ಬಂದು ಲಾವಾ ಆದಾಗ ಆ ಒಂದು ಸಿಯಾಲ್ ಭಾಗದಲ್ಲಿ ಇವು ಲಾವಾರಸ ಅಥವಾ ಶಿಲಾಪಾಕಗಳು ಆಕ್ಸಿಜನ್ ಜೊತೆಗೆ ಬೆರೆತಾಗ ಅವು ತಂಪುಗೊಂಡು ಇವು ಅಗ್ನಿಶಿಲೆಗಳು ಶಿಲಾಗೋಳದಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು. ಹಾಗಾದರೆ ನೋಡಿ, ನಾವು ಅಗ್ನಿಶಿಲೆಗಳನ್ನು ಯಾವ ರೀತಿ ವಿಂಗಡಣೆಗೊಳ್ತೀವಿ? ನೋಡಿ, ಈಗ ನಾವು ಅಗ್ನಿಶಿಲೆಗಳನ್ನು ಯಾವ ರೀತಿ ಡಿವೈಡ್ ಮಾಡ್ತೀವಪ್ಪ ಅಂತಂದರೆ, ಮೊದಲನೇದಾಗಿ ನೋಡಿ, ಸಿಲಿಕಾದ ಪ್ರಮಾಣದ ಆಧಾರದ ಮೇಲೆ ಅಗ್ನಿಶಿಲೆಗಳನ್ನು ನಾವು ವರ್ಗೀಕರಿಸಿ. ನೋಡಿ, ಅಗ್ನಿಶಿಲೆಗಳಲ್ಲಿ ಪ್ರೆಸೆಂಟ್ ಆಫ್ ಸಿಲಿಕಾ ಎಷ್ಟಿದೆ ಅಂತಕ್ಕಂಥ ನಾವು ನೋಡಿಕೊಂಡು ಅಗ್ನಿಶಿಲೆಗಳನ್ನು ವಿಂಗಡಿಸ್ತೀವಿ. ನೋಡಿ, ಕೇಳ್ಬೋದು, ಹಾಗಾದರೆ ಈ ಕೆಳಗಿನ ಯಾವ ರಾಸಾಯನಿಕ ಅಂಶದಿಂದ ನಾವು ಅಗ್ನಿಶಿಲೆಗಳಲ್ಲಿ ವಿಧಗಳನ್ನು ನೋಡಬಹುದು ಅಂತ ಕೇಳಿದರೆ ನಾವು ಏನಂತ ಹಾಕ್ಸ್ಬೇಕಾಗತ್ತೆ? ಸಿಲಿಕಾದ ಪ್ರಮಾಣ. ನೋಡಿ, ಹಾಗಾದರೆ ಯಾವ್ಯಾವ ಬರ್ತಾವಪ್ಪ ಅಂತಂದರೆ ಆಮ್ಲೀಯ ಶಿಲೆಗಳು. ನೋಡಿ, ಅಂದರೆ ಇವುಗಳಲ್ಲಿ ಸಿಲಿಕಾ ಪ್ರಮಾಣ ಹೆಚ್ಚಾಗಿರುತ್ತೆ. ನೋಡಿ, ಆಮ್ಲೀಯ ಶಿಲೆಗಳಲ್ಲಿ ಸಿಲಿಕಾ ಪ್ರಮಾಣ ಹೆಚ್ಚಾಗಿರುತ್ತೆ. ನಾವು ವಾಲ್ಕೆನಸ್ ನೋಡಬೇಕಾದ್ರೆ ಹೇಳಿದ್ವಿ, ಅಲ್ಲಿ ಕಾಲ್ಡೆರಾ ಅಂತ ಜ್ವಾಲಾಮುಖಿ, ಅಲ್ಲಿ ಏನಪ್ಪ ಅಂತಂದರೆ ಸಿಲಿಕಾ ಎಲ್ಲಿ ಜಾಸ್ತಿ ಇರುತ್ತೋ ಆ ಒಂದು ಮ್ಯಾಗ್ಮಾ ಅಥವಾ ಲಾವಾ ವಿಸ್ಕಾಸಿಟಿ ಜಾಸ್ತಿ ಇರತಕ್ಕಂಥದ್ದು. ಅದು ಅಥವಾ ಲೇಟಾಗಿ ಅಥವಾ ಬೇಗನೆ ಬರಲ್ದಾರೆ ಮೆಲ್ಲಗೆ ಹರಿತಕ್ಕಂಥದ್ದು. ಆದರೆ ಕ್ಷಾರೀಯ ಲಾವಾ ಅಥವಾ ಸಿಲಿಕಾ ಕಮ್ಮಿ ಇರತಕ್ಕಂಥ ಲಾವಾರಸ ಬಹಳ ಸ್ಪೀಡಾಗಿ ಹರಿತಕ್ಕಂಥದ್ದು ನೋಡಿದ್ವಿ ನಾವು. ನೋಡಿ, ಉದಾಹರಣೆ, ಹಾಗಾದರೆ ಸಿಲಿಕಾ ಯಾವ ಅಗ್ನಿಶಿಲೆಗಳಲ್ಲಿ ಜಾಸ್ತಿ ಇದೆ? ಉದಾಹರಣೆ ನೋಡಿ, ನಾವು ಗ್ರಾನೈಟ್, ಈಗ ನಾವು ಮನೇಲಿ ಆಗ್ತಕ್ಕಂಥ ಒಂದು ಗ್ರಾನೈಟು, ಇದರಲ್ಲಿ ಸಿಲಿಕಾ ಜಾಸ್ತಿ ಇರ್ತಕ್ಕಂಥ. ನೆಕ್ಸ್ಟ್ ಬಂದರೆ ಪ್ರತ್ಯಾಮ್ಲೀಯ ಶಿಲೆಗಳು. ನೋಡಿ, ಹಾಗಾದರೆ ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳಲ್ಲಿ ನೋಡ್ತಾ ಬಂದರೆ ಇವುಗಳಲ್ಲಿ ಸಿಲಿಕಾ ಪ್ರಮಾಣ ಕಡಿಮೆ ಇರ್ತದೆ. ನೋಡಿ, ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳಲ್ಲಿ ಸಿಲಿಕಾ ಕಡಿಮೆ ಇರ್ತಕ್ಕಂಥದ್ದು. ಹಾಗಾದರೆ ಉದಾಹರಣೆ ಯಾವುದಪ್ಪ ಅಂತಂದರೆ ಗೇಬು ಅಥವಾ ಗೆಬ್ರೋ ಅಂತಕ್ಕಂಥ ಶಿಲೆಗೆ ನಾವು
ಪ್ರತ್ಯಾಮ್ಲೀಯ ಅಗ್ನಿಶಿಲೆಗೆ ಉದಾಹರಣೆ ನೋಡ್ತಕ್ಕಂಥದ್ದು. ಇದರಲ್ಲಿ ಸಿಲಿಕಾ ಒಂದು ಅಂಶ ಕಡಿಮೆ ಇರ್ತಕ್ಕಂಥದ್ದು ನೋಡಿ. ಹಾಗಾದರೆ ಅಗ್ನಿಶಿಲೆಗಳು ಉತ್ಪತ್ತಿಯಾಗುವ ಸ್ಥಾನದ ಆಧಾರದ ಮೇಲೆ ಅವುಗಳನ್ನು ಎರಡು ಪ್ರಕಾರವಾಗಿ ವಿಂಗಡಣೆ ನೋಡಿ. ಹಾಗಾದರೆ ಅಗ್ನಿಶಿಲೆಗಳು ಭೂಮಿಯ ಅಂತರಾಳದ ಯಾವ ಯಾವ ಒಂದು ಸ್ಥಳಗಳಲ್ಲಿ ಇವು ಉತ್ಪತ್ತಿಗೊಳ್ಳುತ್ತವೆ ಅಥವಾ ಯಾವ ರೀತಿ ಅವುಗಳನ್ನು ಉತ್ಪತ್ತಿಯಾಗುವ ಆಧಾರದ ಮೇಲೆ ನಾವು ವಿಂಗಡಿಸ್ತೀವಿ ಅಂತ ನೋಡ್ತಾ ಬರೋಣ. ಯಾವನ್ನ ಅಗ್ನಿಶಿಲೆಗಳನ್ನು ನೋಡಿ. ಹಾಗಾದರೆ ಅಂತಃಸರಣ ಅಗ್ನಿಶಿಲೆಗಳು, ಅಂತಃಸರಣ ಅಗ್ನಿಶಿಲೆಗಳು ಅಂತಂದರೆ ಏನು ಇಲ್ಲೇ ಇದೆ. ಅಂತಃಸರಣ ಅಂತಂದ್ರೆ ಏನಪ್ಪ ಅಂತಂದರೆ ಭೂಮಿಯ ಒಳಭಾಗದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಶಿಲೆಗಳನ್ನು ನಾವು ಅಂತಃಸರಣ ಅಗ್ನಿಶಿಲೆಗಳು ಅಂತ ಕರಿತಕ್ಕಂಥ ನೋಡಿ. ಹಾಗಾದರೆ ಇವುಗಳು ಭೂಮಿಯ ಮೇಲ್ಮೈಯಿಂದ ಕೆಳಗೆ ಅಥವಾ ಭೂಮಿಯ ಮೇಲ್ಕವಚದ ಒಳಭಾಗದಲ್ಲಿ ಶಿಲಾಪಾಕವು ಗಟ್ಟಿಯಾಗಿ ನಿರ್ಮಾಣಗೊಳ್ತವೆ ನೋಡಿ. ಇವು ಭೂಮಿಯ ಕೆಳಭಾಗದಲ್ಲಿ ಆ ಮ್ಯಾಗ್ಮಾ ಶಿಲಾಪಾಕವು ಗಟ್ಟಿಯಾಗಿ ಈ ಅಗ್ನಿಶಿಲೆಗಳು ಆಗಿರ್ತಕ್ಕಂಥ. ಹಾಗಾದರೆ ನೋಡಿ, ಈ ಶಿಲೆಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ನಾವು ನೋಡ್ತಕ್ಕಂಥ. ಹಾಗಾದರೆ ಮೊದಲನೇದಾಗಿ ಫುಟೋನಿಕ್ ಶಿಲೆಗಳು, ತದನಂತರ ಹೆಪಾಬೈಸಲ್ ಶಿಲೆಗಳು ನೋಡಿ. ಅಂತಃಸರಣ ಅಗ್ನಿಶಿಲೆಗಳಲ್ಲಿ ನಾವು ಫುಟೋನಿಕ್ ಶಿಲೆಗಳನ್ನು ನೋಡ್ತೀವಿ, ತದನಂತರ ಹೆಪಾಬೈಸಲ್ ಶಿಲೆಗಳನ್ನು ನೋಡ್ತಾ ಬರ್ತೀವಿ. ಹಾಗಾದರೆ ಈ ಫುಟೋನಿಕ್ ಶಿಲೆಗಳ ಗುಣಲಕ್ಷಣಗಳೇನಪ್ಪ ಅಂತ ನಾವು ಮೊದಲನೇದಾಗಿ ನೋಡ್ತಾ ಬರೋಣ. ಹಾಗಾದರೆ ಈ ಫುಟೋಲಕ್ಷಣಗಳ ಗುಣಲಕ್ಷಣ ನೋಡಿ. ಈ ಫುಟೋನಿಕ್ ಶಿಲೆಗಳು ಭೂಮಿಯ ಆಳದಲ್ಲಿ ಕಂಡುಬರ್ತವೆ ನೋಡಿ. ಎಕ್ಸಾಮಲ್ಲಿ ಕೇಳಬಹುದು, ಅಗ್ನಿಶಿಲೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಶಿಲೆಗಳು ಭೂಮಿಯ ಅಂತರಾಳದಲ್ಲಿ ಕಂಡುಬರ್ತಾವಪ್ಪ ಅಂತಂದರೆ ಫುಟೋನಿಕ್ ಶಿಲೆಗಳು ಭೂಮಿಯ ಆಳದಲ್ಲಿ ಕಂಡುಬರ್ತಕ್ಕಂಥದ್ದು. ಹಾಗಾದರೆ ನೋಡಿ, ಇವು ಯಾವ ರೀತಿ ಗುಣಲಕ್ಷಣಗಳನ್ನು, ಇವು ಒರಟಾದ ಕಣಗಳನ್ನು ಒಳಗೊಂಡಿರುವ ನೋಡಿ. ಹಾಗಾದರೆ ಈ ಫುಟೋನಿಕ್ ಶಿಲೆಗಳು ಬಹಳ ಒರಟಾದ ಕಣಗಳನ್ನು ಇವು ಒಳಗೊಂಡಿರ್ತವೆ ನೋಡಿ. ಹಾಗಾದರೆ ಇವು ತಂಪುಗೊಂಡ ಶಿಲಾಪಾಕದಿಂದ ನಿರ್ಮಾಣಗೊಂಡಿವೆ ನೋಡಿ. ಇವು ಒರಟಾದ ಕಣಗಳನ್ನು ಕೂಡ ಹೊಂದಿರ್ತವೆ ಮತ್ತು ತಂಪುಗೊಂಡಂತಹ ಶಿಲಾಪಾಕದಿಂದ ಇವು ನಿರ್ಮಾಣಗೊಂಡತಕ್ಕ. ಉದಾಹರಣೆ ನೋಡ್ತಾ ಬಂದರೆ ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ ಅಂತಃಸರಣ ಭೂಮಿಯ ಒಳಗಡೆ ಉತ್ಪತ್ತಿಯಾಗುವ ಅಂತಃಸರಣ ಶಿಲೆಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳ್ತಾನೆ ನೋಡಿ. ಒಂದು ಗ್ರಾನೈಟ್, ತದನಂತರ ಗ್ಯಾಬ್ರೋ, ತದನಂತರ ಡಯೋರೇಟ್ ಇತ್ಯಾದಿಗಳು. ತದನಂತರ ನೋಡಿ ಹೆಪಾಬೈಸಲ್ ಶಿಲೆಗಳು ನೋಡಿ. ಈ ಹೆಪಾಬೈಸಲ್ ಶಿಲೆಗಳು ಅಂತಂದರೆ ಇವು ಮೇಲ್ಮುಖವಾಗಿ ಹರಿಯುವ ಶಿಲಾಪಾಕವು ಭೂಮಿಯ ಮೇಲ್ಮೈಯಿಂದ ಸ್ವಲ್ಪ ಕೆಳಗೆ ಅದರ ಮಧ್ಯಂತರದಲ್ಲಿ ಬೇಗನೆ ತಂಪುಗೊಂಡು ತಿರುಗಿ ಈ ಶಿಲೆಗಳು ನಿರ್ಮಾಣಗೊಳ್ತಕ್ಕಂಥ ನೋಡಿ. ಈ ಹೆಪಾಬೈಟ್ ಶಿಲೆಗಳು ಭೂಮಿಯ ಮೇಲ್ಮುಖವಾಗಿ ಹರಿತಕ್ಕಂಥ ಶಿಲಾಪಾಕವು ಭೂಮಿಯಿಂದ ಸ್ವಲ್ಪ ಕೆಳಮಟ್ಟಕ್ಕೆ ಅಂದರೆ ಸ್ವಲ್ಪ ಮಧ್ಯಂತರದಲ್ಲಿ ಬೇಗ ನೀವು ತಂಪುಗೊಂಡು ಇವು ಕೂಡ ಘನಕ್ಕೆ ತಿರುಗಿ ಇವು ಕೂಡ ನಿರ್ಮಾಣ ಆಗ್ತಕ್ಕಂಥ. ಹಾಗಾದರೆ ಈ ಹೆಪಾಬೈಸಲ್ ಶಿಲೆಗೆ ಉದಾಹರಣೆ ಏನಪ್ಪ ಅಂತಂದರೆ ಇಲ್ಲಿ ಡೈಕ್ ಬರ್ತಕ್ಕಂಥದ್ದು ನೋಡಿ. ಈಗ ಬಹಿಸರಣ ಅಂತ ನೋಡ್ತಾ ಬರೋಣ ನೋಡಿ. ಈಗ ಬಹಿಸರಣ ನೋಡಿ, ಬಹಿಸರಣ ಶಿಲೆಗಳು ನೋಡಿ. ಇದರಲ್ಲಿ ಬಹಿಸರಣ ಅಂತಂದರೆ ಭೂಮಿಯ ಹೊರಭಾಗದಿಂದ ಬಂದು ಲಾವಾರಸ ತಂಪುಗೊಂಡು ಅದರಿಂದ ಉತ್ಪತ್ತಿಯಾದಂತಹ ಶಿಲೆಗಳನ್ನು ನಾವು ಬಹಿಸರಣ ಅಗ್ನಿಶಿಲೆಗಳು ಅಂತ ಕರಿತೀವಿ ನೋಡಿ. ಇದರಲ್ಲಿ ಲಾವಾರಸವು ಭೂಮಿಯ ಮೇಲ್ಭಾಗದಲ್ಲಿ ಬಂದು ಅದರಿಂದ ತಂಪುಕೊಂಡು ಅದು ಘನಮಟ್ಟಕ್ಕೆ ತಿರುಗಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಶಿಲೆಗಳನ್ನು ನಾವು ಬಹಿಸರಣ ಅಗ್ನಿಶಿಲೆಗಳಂತ ನೋಡ್ತಿರ್ಬೋದು. ಉದಾಹರಣೆ ಬಸಾಲ್ಟ್ ಅಂದರೆ ಈಗ ನಾವು ಕಪ್ಪು ಮಣ್ಣನ್ನು ನೋಡಿರ್ತೀವಿ ಬೆಳೀತಕ್ಕಂಥ, ಅದು ಕಪ್ಪು ಮಣ್ಣು ಯಾವುದಕ್ಕೆ ಫೇಮಸ್ಸು? ಹತ್ತಿ ಬೆಳೆಗೆ ಈ ಕಪ್ಪು ಮಣ್ಣು ಬಹಳ ಫೇಮಸ್ಸು. ಆ ಒಂದು ಕಾರಣದಿಂದ ಇದು ಬಹಿಸರಣ ಶಿಲೆಗಳಲ್ಲಿ ಬಸಾಲ್ಟ್ ಮಣ್ಣು ಬಹಳ ಮುಖ್ಯವಾಗಿದೆ ನೋಡಿ. ಈಗ ಅಗ್ನಿಶಿಲೆಗಳ ಗುಣಲಕ್ಷಣಗಳನ್ನು ನೋಡ್ತಾ ಬರು ನೋಡಿ. ಈ ಅಗ್ನಿಶಿಲೆಗೆ ಉದಾಹರಣೆ ನೋಡಿ, ಗ್ರಾನೈಟು, ಡೈಕು, ಬಸಾಲ್ಟು ನೋಡಿ. ಈಗ ಅಗ್ನಿಶಿಲೆಗಳು ಕಠಿಣವಾಗಿದ್ದು ಒತ್ತಾದ ರಚನೆ. ಈ ನೋಡಿ, ಅಗ್ನಿಶಿಲೆಗಳು ಬಹಳ ಕಠಿಣವಾಗಿರ್ತವೆ ಮತ್ತು ಬಹಳ ಒತ್ತಾದ ರಚನೆ ಆಗಿರ್ತಕ್ಕಂಥದ್ದು ನೋಡಿ. ಹಾಗಾದರೆ ಬೃಹದಾಕಾರದ ಪಳೆಯುಳಿಕೆ ರಹಿತವಾಗಿದ್ದು ನೋಡಿ. ಪಳೆಯುಳಿಕೆ ಅಂತಂದರೆ ನೀವು ಕೇಳಿರುವ ಏನಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಕಾಡುಗಳು ಅಥವಾ ಮರ ಗಿಡ ಪ್ರಾಣಿ ಪಕ್ಷಿಗಳು ಭೂಮಿಯ ತಳಭಾಗಕ್ಕೆ ಸೇರಿದಂಥ ಸಮಯದಲ್ಲಿ ಅವು ಆಕ್ಸಿಜನ್ನ ಒಂದು ಬಳಕೆ ಇಲ್ಲದಂತೆ ಭೂಮಿಯಲ್ಲಿ ಡಿಕಂಪೋಸ್ ಆಗಿ ಅವು
ಶಿಲೆಗಳಾಗಿ ಮಾರ್ಪಟ್ಟುಕೊಂಡದ್ದು ನಾವು ಪಳೆಯುಳಿಕೆ ರಹಿತ ಅಥವಾ ಪಳೆಯುಳಿಕೆ ಇಂಧನಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಈ ಅಗ್ನಿಶಿಲೆಗಳು ಪಳೆಯುಳಿಕೆ ರಹಿತವಾಗಿದೆ ಮತ್ತು ಇವು ಹರಳುಗಳಿಂದ ಕೂಡಿರ್ತಕ್ಕಂಥ ಯಾವುವು ಈ ಅಗ್ನಿಶಿಲೆಗಳು ಹರಳುಗಳಿಂದ ಕೂಡಿರ್ತವೆ. ನೋಡಿ, ಹಾಗಾದರೆ ಇವುಗಳು ಸ್ತರಗಳ ರೂಪದಲ್ಲಿ ರಚನೆಯಾಗಿಲ್ಲ ಮತ್ತು ಪದರಗಳನ್ನು ಹೊಂದಿಲ್ಲ. ನೋಡಿ, ಇವು ಯಾವುದೇ ಆಗಿರ್ತಕ್ಕಂಥ ಪದರಗಳನ್ನು ಹೊಂದಿಲ್ಲ. ನೋಡಿ, ಹಾಗಾದರೆ ಈ ಬಹಿಸ್ಸರಣ ಶಿಲೆಗಳಲ್ಲಿ ಯಾವ್ಯಾವ ಬರ್ತಾವ ಅಂತ ನೋಡ್ತಾ ಬರೋಣ. ಮೊದಲನಾಗಿ ಬೆಲೆ ಬಾಳುವ ಖನಿಜಗಳಾದ ಕಬ್ಬಿಣ ಅದಿರು. ನೋಡಿ, ಈ ಬಹಿಸ್ಸರಣ ಶಿಲೆಗಳಲ್ಲಿ ಬಹಳ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಒಂದು ಕಬ್ಬಿಣದ ಅದಿರು ಕಂಡು ಬರ್ತಕ್ಕಂಥದ್ದು, ಮ್ಯಾಂಗನೀಸ್ ಕಂಡು ಬರ್ತಕ್ಕಂಥದ್ದು, ತದನಂತರ ತಾಮ್ರ ಕಂಡು ಬರ್ತಕ್ಕಂಥದ್ದು, ತದನಂತರ ತವರಗಳ ಕಂಡು ಬರ್ತಕ್ಕಂಥದ್ದು, ಸತು ಕಂಡು ಬರ್ತಕ್ಕಂಥದ್ದು, ಸೀಸ ಕಂಡು ಬರ್ತಕ್ಕಂಥದ್ದು. ನೋಡಿ, ಮುಂತಾದ ಖನಿಜಗಳು ಈ ಬಹಿಸ್ಸರಣ ಶಿಲೆಗಳಲ್ಲಿ ಕಂಡುಬರ್ತಕ್ಕಂಥದ್ದು. ತದನಂತರ ಕಣಶಿಲೆಗಳು. ನೋಡಿ, ಈ ಕಣಶಿಲೆಗಳನ್ನು ನಾವು ಇಂಗ್ಲೀಷ್ನಲ್ಲಿ ಸೆಡಿಮೆಂಟರಿ ರಾಕ್ಸ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಸೆಡಿಮೆಂಟರಿ ಅಂತಕ್ಕಂಥ ಪದವು ಇದು ಕೂಡ ಲ್ಯಾಟಿನ್ ಪದದಿಂದ ಬಂದಿರತಕ್ಕಂಥ ಪದ. ಇದು ಸೆಡಿಮೆಂಟಮ್ದಿಂದ ಬಂದಿದ್ದು. ಇದರ ಅರ್ಥ ಒಂದು ಗೂಡು. ನೋಡಿ, ಸೆಡಿಮೆಂಟಮ್ ಅಂತಂದರೆ ಕಣಗಳ ಒಂದು ಗೂಡುವಿಕೆಯನ್ನು ನಾವು ಸೆಡಿಮೆಂಟ್ ಅಂತಕ್ಕಂಥ ಕರಿತಕ್ಕಂಥ. ಹಾಗಾದರೆ ನೋಡಿ, ಈ ಶಿಲೆಗಳು ಪ್ರಮುಖವಾಗಿ ಯಾವುದರಿಂದ ರೂಪುಗೊಂಡಿದ್ದಾವೆ ಅಂತ ನೋಡ್ತಾ ಬಂದರೆ ಯಾವುವು ಈ ಕಣಶಿಲೆಗಳು ಅಥವಾ ಸೆಡಿಮೆಂಟರಿ ರಾಕ್ಸ್ ಅಂತಕ್ಕಂಥದ್ದು. ಈ ಶಿಲೆಯು ಗಾಳಿ ಮತ್ತು ನೀರಿನ ಕಾರ್ಯದಿಂದ ರೂಪುಗೊಂಡಿದೆ. ನೋಡಿ, ಈ ಶಿಲೆಗಳು ಗಾಳಿ ಮತ್ತು ನೀರಿನ ಕಾರ್ಯದಿಂದ ಇವು ರೂಪುಗೊಂಡಿರ್ತಕ್ಕಂಥ. ಹಾಗಾದರೆ ನೋಡಿ, ಈ ಶಿಲೆಗಳು ಯಾವ ರೀತಿ ಕಣಶಿಲೆಗಳು ಉತ್ಪತ್ತಿ ಆಗ್ತಾವಪ್ಪ ಅಂತ ನೋಡ್ತಾ ಬಂದರೆ ಈ ಶಿಲಾಚೂರುಗಳು ಪರಸ್ಪರವಾಗಿ ಆ ಕಣಗಳು ಒಟ್ಟುಗೂಡಿ ಗಟ್ಟಿಯಾಗಿರುವುದರಿಂದ ಈ ಶಿಲೆಗಳು ಉತ್ಪತ್ತಿ ಆಗ್ತವೆ. ಯಾವುವು ಕಣಶಿಲೆಗಳು ಮಿನರಲ್ಸ್ಗಳೆಲ್ಲ ಒಂದು ಗೂಡಿ ಗಟ್ಟಿ ಪದಾರ್ಥವಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ಈ ಕಣಶಿಲೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಹಾಗಾದರೆ ನೋಡಿ, ಈ ಶಿಲೆಗಳನ್ನು ಇವು ಪದರ ರೂಪದಲ್ಲಿರುವುದರಿಂದ ಇವನ್ನು ಪದರು ಶಿಲೆಗಳಂತ ಕರೀತಾರೆ. ನೋಡಿ, ಈ ಶಿಲೆಗಳು ಪದರ ರೂಪದಲ್ಲಿ ಇರ್ತಕ್ಕಂಥ ಒಂದು ಕಾರಣದಿಂದ ಇದನ್ನು ನಾವು ಪದರು ಶಿಲೆಗಳು ಅಂತ ಕರಿತೀವಿ. ತದನಂತರ ನೋಡಿ, ಈಗ ಅಗ್ನಿಶಿಲೆಗಳ ನಂತರ ಉತ್ಪತ್ತಿಗೊಂಡುವುದರಿಂದ ಇವನ್ನು ದ್ವಿತೀಯ ಶಿಲೆಗಳು ಅಂತ ಕರಿತೀವಿ. ನೋಡಿ, ಇವು ಅಗ್ನಿಶಿಲೆಗಳು ಉತ್ಪತ್ತಿ ಆದ ನಂತರ ಉತ್ಪತ್ತಿ ಆಗ್ತಕ್ಕಂಥ ಕಾರಣದಿಂದ ಈ ಕಣಶಿಲೆಗಳು ಅಥವಾ ಸೆಡಿಮೆಂಟರಿ ರಾಕ್ಸ್ಗಳನ್ನು ನಾವು ದ್ವಿತೀಯ ಶಿಲೆಗಳಂತ ಕರಿತೀವಿ. ಕೆಳಗಲ್ಲಿ ಎಕ್ಸಾಂಪಲ್ ಕೇಳ್ತಾನೆ, ಈ ಕೆಳಗಿನ ಯಾವ ಶಿಲೆಯನ್ನು ನಾವು ದ್ವಿತೀಯ ಶಿಲೆಗಳಂತ ಕರಿತೀವಿ ಅಂತಂದರೆ ಸೆಡಿಮೆಂಟರಿ ರಾಕ್ಸ್ ಅಥವಾ ಕಣಶಿಲೆಗಳು ಅಂತ ನೋಡ್ತಾವೆ. ಹಾಗಾದರೆ ನೋಡಿ, ಇವು ಕೂಡ ನೀರಿನಿಂದ ರೂಪುಗೊಳ್ಳುವುದರಿಂದ ಇವುಗಳನ್ನು ಜಲಜನ್ಯ ಶಿಲೆಗಳಿಂದ ಕರೆಯಲಾಗುತ್ತೆ. ನೋಡಿ, ಈ ಸೆಡಿಮೆಂಟರಿ ರಾಕ್ಸು ನೀರಿನಿಂದನೂ ಕೂಡ ಉತ್ಪತ್ತಿ ಆಗ್ತಕ್ಕಂಥವು. ಆ ಕಾರಣದಿಂದ ನಾವು ಇವನ್ನ ಏನು ಕರಿತೀವಿ, ಇವುಗಳನ್ನು ಕೂಡ ಜಲಜನ್ಯ ಶಿಲೆಗಳು ಅಂತ ಕರಿತಕ್ಕಂಥದ್ದು. ತದನಂತರ ನೋಡಿ, ಈ ಕಣಶಿಲೆಗಳು ಸೆಡಿಮೆಂಟರಿ ರಾಕ್ಸ್ಗಳನ್ನ ಗುಣಗಳು ಏನಪ್ಪ ಅಂತಂದರೆ ಇವು ಗುಣಧರ್ಮ ರಾಸಾಯನಿಕವಾಗಿ ಇವು ಸಂಯೋಜನೆ ಮತ್ತು ಅವುಗಳ ಉತ್ಪತ್ತಿಯಾಗುವ ಆಧಾರದ ಮೇಲೆ 3 ಪ್ರಕಾರಗಳಾಗಿ ನಾವು ವಿಂಗಡಿಸಿ. ನೋಡಿ, ಇವುಗಳು ರಾಸಾಯನಿಕವಾಗಿ ಮತ್ತು ಅವುಗಳು ಉತ್ಪತ್ತಿ ಆಗ್ತಕ್ಕಂಥ ಆಧಾರದ ಮೇಲೆ ನಾವು ಈ ಕಣಶಿಲೆ ಸೆಡಿಮೆಂಟರಿ ರಾಕ್ಸ್ಗಳನ್ನ 3 ರೀತಿ ನಾವು ಡಿವೈಡ್ ಮಾಡ್ತೀವಿ. ಹಾಗಾದರೆ ಅವುಗಳು ಅಂತ ಬಂದರೆ ಮೊದಲನೇದಾಗಿ ಭೌತಿಕವಾಗಿ ಉಂಟಾದಂಥ ಶಿಲೆಗಳು ಅಥವಾ ಫಿಸಿಕಲಿ ಉತ್ಪತ್ತಿಯಾದಂಥ ಶಿಲೆಗಳು. ನೆಕ್ಸ್ಟು ರಾಸಾಯನಿಕವಾಗಿ ಉಂಟಾದ ಶಿಲೆಗಳು. ನೋಡಿ, ಕೆಮಿಕಲಿಂದ ಉಂಟಾದ. ನೆಕ್ಸ್ಟು ಜೈವಿಕವಾಗಿ ಉಂಟಾದ ಶಿಲೆಗಳನ್ನು ನೋಡ್ತಾ ಬರ್ತೀವಿ. ನೋಡಿ, ಈಗ ಇಲ್ಲಿ ನೀವು ಕ್ಲಾಸಿಫಿಕೇಶನ್ ನೋಡ್ತಾ ಬಂದರೆ ನೋಡಿ, ಮೊದಲನೇದಾಗಿ ನೋಡಿ ಇಲ್ಲಿ ಕಣಶಿಲೆಗಳು. ಈ ಕಣಶಿಲೆಗಳನ್ನು ನಾವು 3 ರೀತಿಯಾಗಿ ಡಿವೈಡ್ ಮಾಡ್ತಕ್ಕಂಥ. ಮೊದಲನೇದಾಗಿ ಭೌತಿಕವಾಗಿ ನಿರ್ಮಾಣವಾದಂಥ ಶಿಲೆಗಳು. ಹಾಗಾದರೆ ಈ ಭೌತಿಕವಾದಂಥ ಶಿಲೆಗಳಲ್ಲಿ ಯಾವ್ಯಾವ ಕಂಡು ಬರ್ತಾವಪ್ಪ ಅಂತಂದರೆ ಸ್ಫಟಿಕ ಶಿಲೆ. ನೋಡಿ, ಮರಳು ಶಿಲೆ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟು ಮೃಣ್ಮಯ ಶಿಲೆ ಕಂಡು ಬರ್ತಕ್ಕಂಥದ್ದು. ತದನಂತರ ಶಿಲಾಮಯ ಶಿಲೆ ಕಂಡು ಬರ್ತಕ್ಕಂಥದ್ದು. ಅದಕ್ಕೆ ಎಕ್ಸಾಂಪಲು ಬ್ರಿಸಿಯಾ. ತದನಂತರ ರಾಸಾಯನಿಕವಾಗಿ ನಿರ್ಮಾಣವಾದಂತಹ ಕಣಶಿಲೆಗಳು ಯಾವಪ್ಪ ಅಂತಂದರೆ ಒಂದು ಕಲ್ಲುಪ್ಪು. ತದನಂತರ ನಾವು ಬಳಸ್ತಕ್ಕಂಥ ಜಿಪ್ಸಮ್. ನೀವು ಜಿಪ್ಸಮ್ಮ ಈಗ ಕೈ ಮುರಿದಾಗ ಪ್ಲಾಸ್ಟಿಕ್ ಇದನ್ನು ಬ್ಯಾಂಡೇಜ್ ಮಾಡ್ತಾರೆ, ಅಲ್ಲಿ ಜಿಪ್ಸಮನ್ನು ಬಳಸ್ತಕ್ಕಂಥದ್ದು. ಮತ್ತು POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿ ಬಳಸ್ತಕ್ಕಂಥ ಟೈಮಲ್ಲಿ ಜಿಪ್ಸಮನ್ನು ಬಳಸ್ತಕ್ಕಂಥದ್ದು. ತದನಂತರ ನೋಡಿ, ಜೈವಿಕ
ಜೈವಿಕ ಶಿಲೆಗಳು ಯಾವ ರೀತಿಯಪ್ಪ ಅಂತಂದರೆ ಚೂರ್ಣಾದಿತ್ಯ ಶಿಲೆಗಳು, ನಾವು ಬಳಸ್ತಕ್ಕಂಥ ಕ್ಯಾಲ್ಶಿಯಂ, ಸುಣ್ಣದ ಕಲ್ಲು, ತದನಂತರ ಇಂಗಾಲದ ಕೃತ್ಯ ಶಿಲೆ ನೋಡಿ ಯಾವುದಪ್ಪ ಅಂತಂದರೆ ಕಲ್ಲಿದ್ದಲು. ಈ ರೀತಿ ನಾವು ಸೆಡಿಮೆಂಟರಿ ರಾಕ್ಸ್ ಅಥವಾ ಕಣಶಿಲೆಗಳನ್ನು ನಾವು ಡಿವೈಡ್ ಮಾಡ್ತಕ್ಕಂಥದ್ದು. ಹಾಗಾದರೆ ಮೊದಲನೇದಾಗಿ ಫಿಸಿಕಲಿ ಉಂಟಾದಂಥ ಶಿಲೆಗಳನ್ನು ನೋಡ್ತಾ ಬರೋಣ, ಅಥವಾ ಭೌತಿಕವಾಗಿ ಉಂಟಾದಂಥ ಶಿಲೆಗಳನ್ನು ಮೊದಲನೇದಾಗಿ ನೋಡ್ತಾ ಬರೋಣ. ಹಾಗಾದರೆ ಈಗಾಗಲೇ ಇದ್ದ ಶಿಲೆಗಳು ಶಿಥಿಲೀಕರಣ, ಭೂಕೊರೆತದ ಕ್ರಿಯೆಗಳಿಂದಾಗಿ ತುತ್ತಾಗಿ ಅವುಗಳು ಒಡೆದು ಚೂರು ಚೂರುಗಳಾಗಿ ಒಂದು ಕಡೆ ಸಂಗ್ರಹವಾಗಿ ಪರಸ್ಪರ ಗೂಡುವುದರಿಂದ ಇವುಗಳು ನಿರ್ಮಾಣವನ್ನು ನೋಡಿ. ಹಾಗಾದರೆ ಈಗ ಮಳೆ ಬಂದಾಗ ಭೂಮಿ ಕೊರಿತಕ್ಕಂಥದ್ದು ಮತ್ತು ಗಾಳಿಗೆ ಕೂಡ ಮಣ್ಣಿನ ಸವೆತ ಆಗ್ತಕ್ಕಂಥದ್ದು, ಆ ಒಂದು ಟೈಮಲ್ಲಿ ಬಂಡೆಗಳು ಬಿರಿಬಿಡ್ತಕ್ಕಂಥದ್ದು ಮತ್ತು ಅವುಗಳ ಸವೆತಗಳು ಆಗ್ತಕ್ಕಂಥದ್ದು ನೋಡಿ. ಹಾಗಾದರೆ ಆ ಸವೆತ ಆಗಿ ಆ ಒಂದು ಸವೆದಿರ್ತಕ್ಕಂಥ ಚೂರುಗಳೆಲ್ಲ ಒಂದು ಕಡೆ ಪರಸ್ಪರ ಒಗ್ಗೂಡಿ ಈ ಭೌತಿಕವಾಗಿ ಶಿಲೆಗಳು ಉಂಟಾಗ್ತಕ್ಕಂಥದ್ದು. ಹಾಗಾದರೆ ನೋಡಿ, ಇವು ಬಾಹ್ಯ ಪ್ರತಿನಿಧಿಗಳು ಅಂತಂದರೆ ಒಳಗೆ ನೋಡಿ ನೀರು, ಗಾಳಿ, ಸಾಗರದ ಅಲೆ ಮುಂತಾದ ಶಿಲಾಚೂರುಗಳನ್ನು ಸಾಗಣೆ ಮಾಡಿ ಸರೋವರ, ಸಮುದ್ರ ಅಥವಾ ಮಹಾಸಾಗರಗಳ ತಳಭಾಗದಲ್ಲಿ ಸಂಚಯನ ಮಾಡ್ತವೆ. ಈಗ ನೋಡಿ ನಾವು ನೀರು, ಈಗ ನದಿಗಳಲ್ಲಿ ನೀವು ನದಿ ಹರಿದಿರುತ್ತೆ, ಆ ಸಮಯದಲ್ಲಿ ನದಿಗಳು ಎಲ್ಲ ಕಾಡು ಮೇಡುಗಳಲ್ಲಿ ಹರ್ಕೊಂತ ಬರ್ತದೆ. ಆ ಒಂದು ಬೆಟ್ಟ, ಗುಡ್ಡ, ಕಲ್ಲು, ಪೊಟರೆಗಳ ಸಾಲಿನಲ್ಲಿ ಹರ್ಕೊಂತ ಅಲ್ಲಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಮಿನರಲ್ಸ್ಗಳನ್ನ ಕೊಚ್ಕೊಂಡು ಬರ್ತಾ ಇರುತ್ತೆ. ಮತ್ತು ಗಾಳಿ, ಈಗ ನಾವು ಮರುಭೂಮಿಯಲ್ಲಿ ಅಥವಾ ಒಂದು ಬಯಲು ಪ್ರದೇಶದಲ್ಲಿ ಜೋರಾಗಿ ಬೀಸ್ತಕ್ಕಂಥ ಗಾಳಿ ಮತ್ತು ಸಾಗರದ ಅಲೆ, ಈ ಸಾಗರದ ಅಲೆಗಳು ಫುಲ್ಲು ಜೋರಾಗಿ ಬಂದು ದಡಕ್ಕೆ ಹೊಡಿತಕ್ಕಂಥ ಅಲ್ಲಿ ಬಂಡೆಗಳ ಸವೆತ. ಹಾಗಾದರೆ ಆ ಸವೆದಂತಹ ಕಣಗಳು ಬಂದು ಸಮುದ್ರ ಅಥವಾ ನದಿಯ ತಳಭಾಗದಲ್ಲಿ ಅವು ಕೂಡ ಒಂದು ಒತ್ತಡಕ್ಕೆ ಸಿಲುಕಿ ಗಟ್ಟಿಯಾಗಿ ಅಲ್ಲಿ ನಾವು ಭೌತಿಕವಾಗಿ ಉಂಟಾಗ್ತಕ್ಕಂಥ ಶಿಲೆಗಳನ್ನು ನೋಡ್ಬೋದು. ಹಾಗಾದರೆ ನೋಡಿ, ಹೀಗೆ ಸಂಚಯನಗೊಂಡ ಶಿಲಾಚೂರುಗಳು ಪುನರ್ರಚನೆಗೊಂಡು ಗಟ್ಟಿಯಾಗಿ ಇವುಗಳು ಜಲಜನ್ಯ ಶಿಲೆಗಳೇ ಆಗಿರ್ತವೆ. ನೋಡಿ, ಈಗ ನದಿಗಳು ಕೊಚ್ಕೊಂಡ್ಬಂದಿರ್ತಕ್ಕಂಥ ಮಿನರಲ್ಸು ಮತ್ತು ಸಮುದ್ರದ ಅಲೆಗಳು ಬಂದು ದಡಕ್ಕೆ ಹೊಡಿತಕ್ಕಂಥವು ಮತ್ತು ಗಾಳಿಯಿಂದ ಅಥವಾ ಗಾಳಿಯ ಸವೆತದಿಂದ ಉಂಟಾಗಿರ್ತಕ್ಕಂಥ ಕಲ್ಲುಗಳು ಮತ್ತು ಮಣ್ಣುಗಳು ಇವೆಲ್ಲ ಒಂದುಗೂಡಿ ಭೂಮಿಯ ಅಥವಾ ನೀರಿನ ಅಡಿ ಅಥವಾ ಸಾಗರದ ಅಡಿ ಗಟ್ಟಿಯಾಗಿ ಇವು ಜಲಜನ್ಯ ಶಿಲೆಗಳು ಆಗ್ತಕ್ಕಂಥದ್ದು ನೋಡಿ. ಹಾಗಾದರೆ ಈ ಜಲಜನ್ಯ ಶಿಲೆ ಅಥವಾ ಭೌತಿಕವಾಗಿ ಉಂಟಾಗತಕ್ಕಂಥ ಶಿಲೆಯನ್ನು ನಾವು 3 ಪ್ರಕಾರವಾಗಿ ವಿಂಗಡಿಸ್ತಕ್ಕಂಥ ನೋಡಿ. ಮೊದಲಾಗಿ ಸ್ಫಟಿಕಮಯ ಶಿಲೆಗಳು ಮರಳು ಕಣಗಳನ್ನು ಒಳಗೊಂಡಿರುತ್ತದೆ. ಇವು ರಂಧ್ರಯುಕ್ತವಾಗಿ ನೋಡಿ, ಈ ಸ್ಫಟಿಕ ವಲಯ ಅಥವಾ ಹರಳು ಶಿಲೆಗಳು ಇವು ಮರಳಿನ ಕಣಗಳಿಂದ ಒಳಗೊಂಡಿರ್ತವೆ. ತದನಂತರ ಇವು ರಂಧ್ರಯುಕ್ತ ನೋಡಿ. ಈಗ ಈ ಥರ ಅಂತಂದರೆ ಈ ಥರ ಶಿಲೆಗಳು ಅಂತಂದರೆ ಇವು ಈ ಥರ ಸ್ಮಾಲ್ ರಂಧ್ರಯುಕ್ತ ಶಿಲೆಗಳಿರ್ತವೆ, ಅವು ಸ್ಫಟಿಕ ವಲಯ ಶಿಲೆಗಳು. ತದನಂತರ ಇದಕ್ಕೆ ಉದಾಹರಣೆ ಅಂತಂದರೆ ನೋಡಿ ಮರಳು ಶಿಲೆ. ತದನಂತರ ಮೃಣ್ಮಯ ಶಿಲೆ ಅಂತಂದರೆ ಮಣ್ಣಿನ ಕಣಗಳಿಂದ ಕೂಡಿರ್ತಕ್ಕಂಥ ಶಿಲೆಗಳು ನೋಡಿ. ಹಾಗಾದರೆ ಇವುಗಳು ಹೆಚ್ಚಾಗಿ ನುಣುಪಾದ ಅಥವಾ ಜಾರಿಕೆ ಅಥವಾ ಸ್ಮೂತ್ ಇರ್ತಕ್ಕಂಥ ಶಿಲೆಗಳು ಮತ್ತು ಜೇಡಿ ಮಣ್ಣಿನ ಕಣಗಳಿಂದ ನಿರ್ಮಾಣಗಳನ್ನು ಗೊಂಡಿರ್ತವೆ. ಇವು ರಂಧ್ರವಿಲ್ಲದ ಶಿಲೆಗಳು ನೋಡಿ. ಇವು ಜೇಡಿ ಮಣ್ಣಿನ ಅಥವಾ ಎರೆ ಮಣ್ಣಿನ ಅಥವಾ ನೋಡಿರ್ಬೋದು, ಆ ಒಂದು ಮಣ್ಣಿನ ಕಣಗಳಿಂದ ಈ ಮೃಣ್ಮಯ ಅಥವಾ ಮಣ್ಣಿನ ಕಣಗಳಿಂದ ಈ ಶಿಲೆಗಳು ನಿರ್ಮಾಣವನ್ನು ಗೊಂಡಿರ್ತಕ್ಕಂಥ. ಉದಾಹರಣೆಯಾಗಿ ನಾವು ನೋಡ್ತಾ ಬಂದರೆ ಶಿಲಾಮಯವಾಗಿರುವ ಶಿಲೆಗಳು ಇವುಗಳು ಹೆಚ್ಚಾಗಿ ಶಿಲಾಚೂರುಗಳಿಂದ ಮಾಡಿಬರ್ತಕ್ಕಂಥದ್ದು. ಗುಂಡು ಕಲ್ಲುಗಳು ಅಥವಾ ಪರಸ್ಪರ ಒಂದುಗೂಡಿ ಗಟ್ಟಿಗೊಳ್ಳಿ ಇವು ನಿರ್ಮಾಣವನ್ನು ಗೊಳ್ತಕ್ಕಂಥದ್ದು. ಯಾವು ಈ ಮೃಣ್ಮಯ ಅಥವಾ ಮಣ್ಣಿನ ಕಣಗಳಿಂದ ಕೂಡಿರ್ತಕ್ಕಂಥ ಶಿಲೆ. ಹಾಗಾದರೆ ಉದಾಹರಣೆ ನೋಡಿ ಬ್ರೆಸ್ಸಿಯಾ ಹಾಗೂ ಕಾಂಗ್ಲೋಮೆರೇಟ್ಗಳು ಈ ಒಂದು ಜೇಡಿ ಮಣ್ಣು ಅಥವಾ ಶಿಲಾಚೂರು ಗುಂಡು ಕಲ್ಲುಗಳು ಪರಸ್ಪರ ಒಗ್ಗೂಡಿ ಆಗಿರ್ತಕ್ಕಂಥ ಶಿಲೆಗಳು ನೀವಿಲ್ಲಿ ನೋಡ್ಬೋದು. ಹಾಗಾದರೆ
ರಾಸಾಯನಿಕವಾಗಿ ಉಂಟಾದಂಥ ಶಿಲೆಗಳನ್ನು ನೋಡ್ತಾ ಬರೋಣ. ಮೊದಲಾಗಿ ರಾಸಾಯನಿಕವಾಗಿ ಉಂಟಾಗ್ತಕ್ಕಂಥ ಶಿಲೆಗಳು ನೋಡಿ, ರಾಸಾಯನಿಕ ಕ್ರಿಯೆಗಳಿಂದ ಸಂಗ್ರಹಗೊಂಡ ಅಚೂರುಗಳ ಪರಸ್ಪರ ಬಂಧಿಸಲ್ಪಟ್ಟು ಇವುಗಳು ಉಂಟಾಗಿರ್ತವೆ ನೋಡಿ. ಹಾಗಾದರೆ ಕೆಮಿಕಲ್ ರಿಯಾಕ್ಷನ್ಗಳಿಂದ ಚೂರುಗಳು ಪರಸ್ಪರ ಒಗ್ಗೂಡಲ್ಪಟ್ಟು ಆಗ್ತಕ್ಕಂಥ ಶಿಲೆಗಳನ್ನು ನಾವು ರಾಸಾಯನಿಕವಾಗಿ ಉಂಟಾದ ಕಣಶಿಲೆಗಳನ್ನು ಕರಿತಕ್ಕಂಥ. ಹಾಗಾದರೆ ರಾಸಾಯನಿಕವಾಗಿ ಉಂಟಾದಕ್ಕಂಥ ಶಿಲೆಗಳಿಗೆ ಉದಾಹರಣೆ ಯಾವುದಪ್ಪ ಅಂತಂದರೆ ನಾವು ಜಿಪ್ಸಮ್ಮನ್ನು ನೋಡಿರ್ತಕ್ಕಂಥದ್ದು, ಅಥವಾ ಕಲ್ಲುಪ್ಪು ನೋಡಿರ್ತಕ್ಕಂಥದ್ದು, ಮತ್ತು ಕ್ವಾಟ್ ಇತ್ಯಾದಿಗಳನ್ನು ನಾವು ನೋಡ್ತಕ್ಕಂಥದ್ದು ನೋಡಿ. ತದನಂತರ ಜೈವಿಕಾಂಶಗಳಿಂದ ಉಂಟಾದಕ್ಕಂಥ ಶಿಲೆಗಳು ನೋಡಿ. ಈ ಜೈವಿಕಾಂಶಗಳಿಂದ ಉಂಟಾದಕ್ಕಂಥ ಶಿಲೆಗಳಿಂದ ನೋಡ್ಬೋದು. ಹಾಗಾದರೆ ಈ ಜೈವಿಕಾಂಶಗಳಿಂದ ಶಿಲೆಗಳು ಯಾವ ರೀತಿ ಉಂಟಾಗುತ್ತಪ್ಪ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ನೋಡಿ. ಇವುಗಳು ಸಸ್ಯ ಹಾಗೂ ಪ್ರಾಣಿಗಳ ಸಂಬಂಧ ಭಾಗಗಳು, ಮುಖ್ಯವಾಗಿ ಮರದ ಕಾಂಡಗಳು, ಕೆಲವೊಂದು ಪ್ರಾಣಿಗಳ ಅಸ್ತಿತ್ವಗಳ ಅಳಿದುಳಿದ ಭಾಗಗಳಿಂದ ನಿರ್ಮಾಣವಾಗಿಗೊಂಡಿರ್ತವೆ ನೋಡಿ. ಇಲ್ಲಿ ನೋಡ್ಬೋದು ಈ ಜೈವಿಕವಾಗಿ ಯಾವುದಪ್ಪ ಅಂತಂದರೆ, ಈಗ ಒಂದು ಬಂಡೆಯ ಮೇಲೆ ಮರ ಬೆಳೀತಕ್ಕಂಥದ್ದು, ಈ ದಿನೇ 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 ಆ ಕಾಂಡ ವೃದ್ಧಿ ಆಗಿರುತ್ತೆ. ಈ ವರ್ಧನ ಅಂಗಾಂಶದ ಸಹಾಯದಿಂದ ಮರದ ಬುಡ ದಪ್ಪ ಆಗ್ತಾ ಇರುತ್ತೆ ಮತ್ತು ಆ ಕೆಳಗಡೆ ಬೇರುಗಳನ್ನು ಬಿಡ್ತಾ ಹೋಗ್ತಾ ಇರುತ್ತೆ. ಆ ಒಂದು ಬಂಡೆಗಳ ಮೇಲೆ ಅಥವಾ ಮೃದು ಶಿಲೆ ಆಗಿರ್ತಕ್ಕಂಥ ಬಂಡೆ ಮೇಲೆ ಬೆಳೀತಿರುತ್ತೆ. ಆ ಬೇರುಗಳು ಒಳಗಡೆ ಹೋಗ್ತಾ ಹೋದಂಗೆ ಆ ಬಂಡೆಗಳನ್ನು ಬ್ರೇಕ್ ಮಾಡ್ತಕ್ಕಂಥದ್ದು. ಆ ಬ್ರೇಕ್ ಆದಂಥ ಸಮಯದಲ್ಲಿ ಆ ಬಂಡೆಯಲ್ಲಿ ಸಣ್ಣ 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 ಚೂರುಗಳು ಆಗ್ತಕ್ಕಂಥದ್ದು. ಆ ಒಂದು ಚೂರುಗಳಾಗಿ ಅದು ಕೆಳಗೆ ಮಣ್ಣು ಆಗ್ತಕ್ಕಂಥದ್ದು. ಮತ್ತು ಈಗ ಪ್ರಾಣಿಗಳು ನಡೀತಾ ಇರ್ತವೆ. ಯಾವುದಾದ್ರೂ ಅವು ಸ್ಮೂತಾದ ಒಂದು ಕಲ್ಲು ಅಥವಾ ಬಂಡೆ ಮೇಲೆ ಕಾಲಿಟ್ಟಾಗ ಅಲ್ಲೂ ಕೂಡ ಸಣ್ಣದಾದಂಥ ಕಣಗಳು ಕೆಳಗೆ ಬೀಳ್ತಕ್ಕಂಥದ್ದು ಮತ್ತು ಸಣ್ಣವಾದ ಆ ಬಂಡೆಗಳಿಂದ ಕಣಗಳು ಉಂಟಾಗ್ತಕ್ಕಂಥದ್ದು. ಹಾಗಾದರೆ ನೋಡಿ, ಇವುಗಳಲ್ಲಿ ಎರಡು ಪ್ರಕಾರಗಳನ್ನು ನಾವು ವಿಂಗಡಿಸ್ತೀವಿ. ಮೊದಲನೇದು ಚೂರ್ಣಾದಿತ್ಯ ಶಿಲೆಗಳು. ಅವು ಈ ಜೈವಿಕವಾಗಿ ಉಂಟಾಗಿರ್ತಕ್ಕಂಥ ಶಿಲೆಗಳಲ್ಲಿ ನಾವು ಎರಡು ವಿಧಗಳಾಗಿ ನೋಡ್ತಕ್ಕಂಥದ್ದು. ಯಾವುವು? ಮೊದಲನೇ ಇವು ಚೂರ್ಣಾದಿತ್ಯ ಶಿಲೆಗಳು ನೋಡಿ. ಇವು ಕ್ಯಾಲ್ಸಿಯಂ ಅಂಶವನ್ನು ಹೆಚ್ಚಾಗಿ ಒಳಗೊಂಡಿರುತ್ತೆ ನೋಡಿ. ಈ ನೋಡಿ ಎಕ್ಸಾಂಪಲ್ ಕೇಳಬಹುದು, ಚೂರ್ಣಾದಿತ್ಯ ಶಿಲೆಗಳು ಈ ಕೆಳಗಿನ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಹೊಂದಿರ್ತಾವಪ್ಪ ಅಂತಂದರೆ ಕ್ಯಾಲ್ಸಿಯಂ ಅಂಶವನ್ನು ಈ ಚೂರ್ಣಾದಿತ್ಯ ಶಿಲೆಗಳು ಹೆಚ್ಚಾಗಿ ಹೊಂದಿರತಕ್ಕಂಥದ್ದು ನೋಡಿ. ಹಾಗಾದರೆ ಇವು ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಯಾವ್ಯಾವ ಒಂದು ಕಂಡುಬರ್ತಕ್ಕಂಥ ಶಿಲೆ ಅಥವಾ ಕಣಗಳಿಂದ ನಾವು ಈ ಚೂರ್ಣಾದಿತ್ಯ ಶಿಲೆಗಳನ್ನು ನೋಡ್ತಾ ಬೋದು ಅಂತಂದರೆ, ಇವು ಕೆಲವೊಂದು ಪ್ರಾಣಿಗಳ ಅಸ್ಥಿ ಅಂತಂದರೆ ನಾವು ಮನುಷ್ಯ ಅಥವಾ ಪ್ರಾಣಿಗಳು ಸತ್ತ ಮೇಲೆ ಕೊಳ್ತಿರ್ತಕ್ಕಂಥ ಮೂಳೆಗಳಿಗೆ ನಾವು ಈ ಕ್ಯಾಲ್ಸಿಯಂ ಚೂರ್ಣಾದಿತ್ಯ ಶಿಲೆಗಳನ್ನು ನೋಡ್ತಾ ಬರ್ಬೋದು. ಮತ್ತು ಚಿಪ್ಪುಗಳು, ನೀವೀಗ ಸಮುದ್ರ ಅಥವಾ ಕೆರೆ ನದಿ ದಡದಲ್ಲಿ ಕಪ್ಪೆ ಚಿಪ್ಪುಗಳನ್ನು ನೋಡಿರ್ಬೋದು. ಮತ್ತು ಈ ಪಲ್ಸ್ ಅಥವಾ ಈ ಮುತ್ತುಗಳ ಮೇಲಿರ್ತಕ್ಕಂಥ ಚಿಪ್ಗಳನ್ನು ನೋಡಿರ್ಬೋದು. ಈ ಅವಶೇಷಗಳಿಂದ ಈ ಚೂರ್ಣಾದಿತ್ಯ ಶಿಲೆಗಳು ನಿರ್ಮಾಣಗೊಳ್ತಕ್ಕಂಥದ್ದು. ಉದಾಹರಣೆಗೆ ಸುಣ್ಣದ ಕಲ್ಲು ಅಥವಾ ಲೈಮ್ ಸ್ಟೋನ್ ಅಂತಕ್ಕಂಥದ್ದು ನೋಡಿ. ನೆಕ್ಸ್ಟು ಇಂಗಾಲದಿತ್ಯ ಶಿಲೆಗಳು ನೋಡಿ. ಇಂಗಾಲದಿತ್ಯ ಶಿಲೆಗಳು ಅಂತಂದರೆ CO2 ಇಂದ ಹೆಚ್ಚಾಗಿ ಇಂಗಾಲದಿಂದ ಉಂಟಾಗಿರ್ತಕ್ಕಂಥ ಶಿಲೆಗಳು ನೋಡಿ. ಇವು ಗಿಡಗಳಿಗೆ ಸಂಬಂಧದ ಭಾಗಗಳು ನೋಡಿ. ನಾವು ಏನಪ್ಪ ಅಂತಂದರೆ ಆಗಲೇ ಹೇಳಿದೆ, ಆಗಿನ ಕಾಲದಲ್ಲಿ ಕಾಡು ಅಥವಾ ಸಮುದ್ರ ಅಥವಾ ಕಾಡುಗಳು ಏನೋ ಒಂದು ಪ್ರಕೃತಿ ವಿಕೋಪ ಸಂಗಮಿಸಿ ಅವು ಭೂಮಿಯ ಒಳಗಡೆ ಹೋಗ್ತಕ್ಕಂಥದ್ದು. ಹೋಗಿ ಅಲ್ಲಿ ಯಾವುದೇ ತರಹದ ಆಕ್ಸಿಜನ್ ಸಪ್ಲೈ ಇಲ್ದಂಗೆ ಅಲ್ಲೇ ಅವು ಜೈವಿಕ ವಿಘಟನೆ ಅಥವಾ ಒಂದು ಕೊಳೆತ ಡಿಕಂಪೋಸ್ ಆಗಿ ಅವು CO2 ಹೆಚ್ಚಾಗಿ, ಮೀಥೇನ್ ಅಥವಾ CO2 ಹೆಚ್ಚಾಗಿ, ಅವು CO2 ಕಾರ್ಬನ್ ಹೆಚ್ಚಾಗಿ ಅವು ಕಲ್ಲಿದ್ದಲು ಆಗಿರ್ತಕ್ಕಂಥದ್ದು. ಅಥವಾ ಕಲ್ಲಿದ್ದಲು ಇಂಗಾಲ ಜಾಸ್ತಿಯಾಗಿ ಇಂಗಾಲದ ಬಹುರೂಪತೆಗಳನ್ನು ಹೊಂದಿರತಕ್ಕಂಥದ್ದು ನೋಡಿ. ಹಾಗಾದರೆ ಇಲ್ಲಿ ಏನಪ್ಪ ಇಲ್ಲಿ ಕೊಟ್ಟಿದ್ದಾರಂತೆ, ಭೂಮಿಯ ಒಳಭಾಗದಲ್ಲಿ ಸೇರಿ ಕೊಳೆತು ಒಂದು ಗೂಡಿ ಹೆಚ್ಚು ಇಂಗಾಲಾಂಶ ಹೊಂದಿ ಈ ಪ್ರಕಾರದ ಶಿಲೆಗಳು ಉಂಟಾಗಿರ್ತವೆ. ಉದಾಹರಣೆಗೆ ನಾವು ಕಲ್ಲಿದ್ದಲನ್ನು ನೋಡ್ಬೋದು ಅಥವಾ ಕೋಲ್ನ ನೋಡ್ಬೋದು. ಹಾಗಾದರೆ ನೋಡಿ, ಈ ಇಂಗಾಲದಿತ್ಯ ಶಿಲೆಗಳ ಒಂದು ಬಿಹೇವಿಯರ್ ಅಥವಾ ಗುಣಲಕ್ಷಣಗಳು ಏನಪ್ಪ ಅಂತಂದರೆ ಇವು ನೋಡಿ. ಈ ಶಿಲೆಗಳು ಹೆಚ್ಚಾಗಿ ಸ್ಮರ ಅಥವಾ ಪದರುಗಳನ್ನು ಒಳಗೊಂಡಿರ್ತವೆ. ಯಾವುವು? ಈ ಇಂಗಾಲದ ಶಿಲೆಗಳು ಹೆಚ್ಚಿನಾಗಿ ಸ್ಮರ ಅಥವಾ ಇವು ಪದರುಗಳನ್ನು ಒಳಗೊಂಡಿರ್ತವೆ. ಹಾಗೆ ಸಾಮಾನ್ಯವಾಗಿ ಈ ಇಂಗಾಲದಿತ್ಯ ಶಿಲೆಗಳು ರಂಧ್ರ ಶಿಲೆಗಳಾಗಿರ್ತವೆ ನೋಡಿ. ಈ ಇಂಗಾಲದ ಶಿಲೆಗಳು ಸಾಮಾನ್ಯವಾಗಿ ರಂಧ್ರಗಳನ್ನು ಒಳಗೊಂಡಿರ್ತಕ್ಕಂಥ. ಹಾಗಾದರೆ ಇವು ಪಳೆಯುಳಿಕೆಗಳನ್ನು ಒಳಗೊಂಡಿರ್ತವೆ. ಪಳೆಯುಳಿಕೆಗಳು ಅಂತಂದರೆ ನಾನು ಆಗಲೇ ಹೇಳಿದೆ,
ಯಾವುದೊಂದು ಸಮಯದಲ್ಲಿ ಕಾಡು ಅಥವಾ ಗಿಡ ಮರಗಳು ಭೂಮಿ ಒಳಗೆ ಹೋಗಿ ಅದರಿಂದ ಯಾವುದೇ ಆಕ್ಸಿಜನ್ ಸಪ್ಲೈ ಇಲ್ದಂಗೆ ಅಲ್ಲಿ ಇಂಗಾಲ ಜಾಸ್ತಿಯಾಗಿ ಆ ಶಿಲೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಅವುಗಳನ್ನು ನಾವು ಪಳೆಯುಳಿಕೆಗಳನ್ನು ಶಿಲೆಗಳನ್ನು ನೋಡ್ತಕ್ಕಂಥದ್ದು. ಹಾಗಾದರೆ ನೋಡಿ, ಇವು ಹಿಂದೆ ಇದ್ದ ಶಿಲೆಗಳ ಆದುಳಿದ ಭಾಗಗಳಿಂದ ಈ ಶಿಲೆಗಳು ನಿರ್ಮಾಣಗಳನ್ನು ಗೊಂಡಿರ್ತವೆ. ನೋಡಿ, ಇವು ಸ್ಫಟಿಕೀಕರಣಗೊಂಡಿರೋದಿಲ್ಲ. ಈ ಇಂಗಾಲದ ಶಿಲೆಗಳು ಇವು ಸ್ಫಟಿಕೀಕರಣಗೊಂಡಿರುವುದಿಲ್ಲ. ಹಾಗಾದರೆ ಭೂಮಿಯ ಮೇಲೆ ವಿಶಾಲವಾದ ಪ್ರದೇಶಗಳಲ್ಲಿ ಇವು ಕಂಡುಬರ್ತಕ್ಕಂಥ ನೋಡಿ, ಈ ಇಂಗಾಲದಿತ್ತ ಶಿಲೆಗಳು ಭೂಮಿಯ ಮೇಲೆ ವಿಶಾಲವಾದ ಪ್ರದೇಶಗಳಲ್ಲಿ ಇವು ಕಂಡುಬರ್ತಕ್ಕಂಥದ್ದು. ಹಾಗಾದರೆ ಇವುಗಳಲ್ಲಿ ಮುಖ್ಯವಾಗಿ ಇಂಗಾಲದ ಶಿಲೆಗಳಲ್ಲಿ ಎಕ್ಸಾಂಪಲ್ ಅಥವಾ ಉದಾಹರಣೆಗಳು ಯಾವಪ್ಪ ಅಂತಂದರೆ ಕಲ್ಲಿದ್ದಲುಗಳನ್ನು ನಾವು ನೋಡ್ತಕ್ಕಂಥ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಅಥವಾ ನ್ಯಾಚುರಲ್ ಗ್ಯಾಸ್, ನೆಕ್ಸ್ಟು ಮರಳು ಶಿಲೆ ಅಥವಾ ಜೇಡಿ ಶಿಲೆ, ಸುಣ್ಣದ ಕಲ್ಲು ಮುಂತಾದ ಖನಿಜಗಳು ಈ ಇಂಗಾಲದ ಶಿಲೆಗಳಲ್ಲಿ ನಾವು ನೋಡ್ತಾ ಬರ್ಬೋದು. ತದನಂತರ ರೂಪಾಂತರ ಶಿಲೆಗಳು ನೋಡಿ, ಮೆಟಮಾರ್ಫಿಕ್ ರಾಕ್ಷಸ ಅಥವಾ ರೂಪಾಂತರ ಶಿಲೆಗಳಂತ ನೋಡ್ತಾ ಬರೋಣ. ನೋಡಿ, ಇವುಗಳ ಬಗ್ಗೆ ನೋಡ್ತಾ ಬರೋಣ. ಇವುಗಳ ರೂಪ ಬದಲಾವಣೆಗೊಂಡ ಶಿಲೆಗಳಾಗಿರ್ತವೆ. ನೋಡಿ, ಇವು ಮ್ಯುಟೇಷನ್ ಅಂತ ನಂಗೆ ಕೇಳಿರ್ಬೋದು. ಅಂತಂದರೆ ರೂಪಾಂತರಗೊಳ್ತಿರ್ತಕ್ಕಂಥ ಒಂದು ವೈರಸ್ ಅಥವಾ ರೂಪಾಂತರಗೊಂಡಿರ್ತಕ್ಕಂಥ ಶಿಲೆಗಳನ್ನು ನಾವು ಮೆಟಮಾರ್ಫಿಕ್ ಶಿಲೆ ಅಂತ ಕರಿತಕ್ಕಂಥ. ನೋಡಿ, ಇವು ಅಗ್ನಿಜನ್ಯ ಹಾಗೂ ಕಣಶಿಲೆಗಳ ಉಷ್ಣತೆ ಹಾಗೂ ಒತ್ತಡಗಳ ಪ್ರಭಾವದಿಂದ ಭೌತಿಕ ಮತ್ತು ರಾಸಾಯನಿಕವಾಗಿ ಬದಲಾಗುವುದರಿಂದ ರೂಪಾಂತರ ಹೊಂದಿದ ಶಿಲೆಗಳು ಉಂಟಾಗ್ತವೆ. ನೋಡಿ, ಈ ರೂಪಾಂತರ ಶಿಲೆಗಳು ಯಾವ ರೀತಿಯಪ್ಪ ಅಂತಂದರೆ ಅಗ್ನಿಜನ್ಯ ಶಿಲೆಗಳು ಮತ್ತು ಕಣಜನ್ಯ ಶಿಲೆಗಳು ಪ್ರೆಷರ್ ಜಾಸ್ತಿಯಾಗಿ ಮತ್ತು ಒತ್ತಡ ಉಷ್ಣ ಜಾಸ್ತಿಯಾಗಿ ಆ ಪ್ರಭಾವದಿಂದ ಭೂಮಿಯ ಒಳಗೆ ಮತ್ತು ಹೊರಗೆ ಭೌತಿಕವಾಗಿ ಆದರೂ ಆಯಿತು ಮತ್ತು ರಾಸಾಯನಿಕವಾಗಿ ಇವು ಬದಲಾವಣೆಗೊಳ್ಳುವುದರಿಂದ ಈ ಮೆಟಮಾರ್ಫಿಕ್ ಶಿಲೆಗಳು ರೂಪಾಂತರಗೊಳ್ತಕ್ಕಂಥದ್ದು. ಹಾಗಾದರೆ ಈ ಮ್ಯುಟೇಷನ್ ಅಥವಾ ರೂಪಾಂತರ ಹೊಂದುವಿಕೆ ಇದು ಒಂದು ಕ್ರಿಯೆಯಾಗಿದ್ದು ಇದರ ಪ್ರಭಾವದಿಂದ ಮೊದಲು ಇದ್ದ ಶಿಲೆಗಳು ಹೆಚ್ಚು ಕಠಿಣಗೊಳ್ಳುತ್ತವೆ. ನೋಡಿ, ಹಾಗಾದರೆ ಈ ಮ್ಯುಟೇಷನ್ ಅಂತಕ್ಕಂಥದ್ದು ಇದು ಒಂದು ಕ್ರಿಯೆ ಆಗ್ತಕ್ಕಂಥದ್ದು. ಇದರುಗಳಿಂದ ಪ್ರಭಾವದಿಂದ ಮೊದಲು ಇದ್ದಂಥ ಶಿಲೆಗಳು ಹೆಚ್ಚು ಹಾರ್ಡ್ನೆಸ್ಸನ್ನು ಬರ್ತವೆ ಅಥವಾ ಕಠಿಣ ಆಗ್ತಕ್ಕಂಥದ್ದು. ಹಾಗೂ ಅವುಗಳಲ್ಲಿ ಕಂಡುಬರುವ ಕಣಿಗಳು ಕೂಡ ಬದಲಾಗ್ತವೆ. ನೋಡಿ, ಆ ಕಠಿಣ ಶಿಲೆಗಳಲ್ಲಿ ಕಂಡುಬರ್ತಕ್ಕಂಥ ಮಿನರಲ್ಸು ಕೂಡ ಅವು ಬದಲಾಗ್ತಕ್ಕಂಥವು. ತದನಂತರ ನೋಡಿ, ಅವು ಸಾಮಾನ್ಯವಾಗಿ ಈ ಶಿಲೆಗಳು ತಮ್ಮ ಮೂಲ ಸ್ಥಾನದಲ್ಲಿಯೇ ಕಂಡುಬರುವೆಯಾದರೂ ಭೂಮಿಯ ಆಂತರಿಕ ಹಾಗೂ ಬಾಹ್ಯ ಶಕ್ತಿಗಳ ಪ್ರಭಾವದಿಂದ ಸ್ಥಳಾಂತರಗೊಳ್ಳುತ್ತವೆ. ನೋಡಿ, ಈ ಮೆಟಮಾರ್ಫಿಕ್ ಅಥವಾ ರೂಪಾಂತರ ಶಿಲೆಗಳು ತಮ್ಮ ಮೂಲ ಸ್ಥಳಗಳಲ್ಲೇ ಕಂಡುಬರ್ತಕ್ಕಂಥವೆ. ಆದರೆ ಇವು ಭೌತಿಕವಾಗಿ ಮತ್ತು ರಾಸಾಯನಿಕ ಕ್ರಿಯೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾರಣದಿಂದ ಆ ಬಾಹ್ಯ ಶಕ್ತಿಯಿಂದ ಇವು ಮೆಟಮಾರ್ಫಿಕ್ ಶಿಲೆಗಳು ಒಂದಿಂದ ಅಥವಾ ಇನ್ನೊಂದು ಸ್ಥಾನದಿಂದ ಸ್ಥಳಾಂತರಗಳನ್ನು ಗೊಂಡಿರ್ತಕ್ಕಂಥವು. ಹಾಗಾದರೆ ಈ ಮೆಟಮಾರ್ಫಿಕ್ ಶಿಲೆಗಳು ಅಥವಾ ರೂಪಾಂತರ ಶಿಲೆಗಳಲ್ಲಿ ನಾವು ಎಷ್ಟು ವಿಧಗಳನ್ನು ನೋಡ್ತಾ ಬರ್ತೀವಪ್ಪ? ಮೊದಲನೇದಾಗಿ ಈ ರೂಪಾಂತರ ಶಿಲೆಗಳಲ್ಲಿ ನಾವು ಎರಡು ಪ್ರಕಾರವಾಗಿ ನೋಡ್ತಾ ಬರ್ತಕ್ಕಂಥ ನೋಡಿ, ಇವು ಸಂಪರ್ಕ ರೂಪಾಂತರ ಹೊಂದುವ ಕ್ರಿಯೆ. ನೋಡಿ, ಈ ಸಂಪರ್ಕ ಹೊಂದುವ ರೂಪಾಂತರ ಕ್ರಿಯೆ ನೋಡಿ, ಇವು ಯಾವ್ದಿರಪ್ಪ ಅಂತಂದರೆ ಇದು ಜ್ವಾಲಾಮುಖಿಗಳ ಕಾರ್ಯಾಚರಣೆಗೆ ನೇರ ಸಂಬಂಧವನ್ನು ಹೊಂದಿದೆ. ನೋಡಿ, ಈ ಸಂಪರ್ಕ ರೂಪಾಂತರ ಹೊಂದುವ ಕ್ರಿಯೆ ಕೂಡ ಇದು ಜ್ವಾಲಾಮುಖಿಗಳ ಕಾರ್ಯಾಚರಣೆಗೆ ಇದು ನೇರ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ತದನಂತರ ನೋಡಿ, ಇವು ಅಧಿಕ ಉಷ್ಣತೆಯಿಂದ ಕೂಡಿರುವ ಶಿಲಾಪಾಕವು ಭೂಮಿಯ ಮೇಲಕ್ಕೆ ಬಂದಾಗ ನೋಡಿ, ಹೈಯೆಸ್ಟ್ ಹೀಟ್ ಇರ್ತಕ್ಕಂಥ ಒಂದು ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂಮಿಯಿಂದ ಹೊರಗಡೆ ಬಂದಾಗ ಅದು ಈ ಶಿಲೆಗಳಲ್ಲಿ ಗ್ಯಾಪ್ಗಳನ್ನ ನೀವು ನೋಡಿರ್ಬೋದು. ಈಗ ಒಂದು ಈ ಥರ ಶಿಲೆ ಐತಪ್ಪ ಅಂತಂದರೆ ಈ ಥರ ಒಂದು ಗ್ಯಾಪ್ ಇರ್ತಕ್ಕಂಥದ್ದು. ಈಗ ಭೂಮಿಯ ಒಳಗಡೆಯಿಂದ ಬಂದಿರತಕ್ಕಂಥ ಶಿಲೆ ಈ ಗ್ಯಾಪ್ನಲ್ಲಿ ಹೋಗಿ ಪ್ಲೇಸ್ ಆಗ್ತಕ್ಕಂಥದ್ದು. ಈ ಬಿರುಕುಗಳ ಮೂಲಕ ಇದು ಹಾದು ಹೋಗ್ತಕ್ಕಂಥದ್ದು. ಯಾವುದು? ಈ ಮೆಟಮಾರ್ಫಿಕ್ ಶಿಲೆ ಸಂದು ಹಾಗೂ ಬಿರುಕುಗಳ ಮೂಲಕ ಇದು ಹಾದು ಹೋಗ್ತಕ್ಕಂಥದ್ದು. ಹಾಗಾದರೆ ನೋಡಿ, ಇವು ಈ ಶಿಲಾಪಾಕ ಅಥವಾ ಲಾವಾರಸದ ಸಂಪರ್ಕಕ್ಕೆ ಬಂದ ಶಿಲೆಗಳು ಬೇಯುತ್ತವೆ ಮತ್ತು ಸುಡ್ತಕ್ಕಂಥದ್ದು. ಹಾಗೂ ನೋಡಿ, ಇವು ರೂಪಾಂತರ ಹೊಂದಿದ ಶಿಲೆಗಳಾಗಿ ಮಾರ್ಪಾಡಾಗ್ತಕ್ಕಂಥದ್ದು. ಇದನ್ನು ಸ್ಥಾನಿಕ ಅಥವಾ
ಔಷ್ಟ್ರೀಯ ರೂಪಾಂತರ ಹೊಂದುವ ಕ್ರಿಯೆ ಅಂತ ಕೂಡ ಕರಿತಕ್ಕಂಥದ್ದು. ನೋಡಿ ಇವಕ್ಕೆ ಎಕ್ಸಾಂಪಲ್ ಯಾವಪ್ಪ ಅಂತಂದರೆ, ಒಂದು ಈ ರೂಪಾಂತರ ಶಿಲೆ ಅಥವಾ ಮೆಟಮಾರ್ಫಿಕ್ ಶಿಲೆ ಅಥವಾ ಇವು ರೂಪಾಂತರ ಶಿಲೆಗೆ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ಸುಣ್ಣದ ಕಲ್ಲು ಅಮೃತ ಶಿಲೆ ಆಗ್ತಕ್ಕಂಥದ್ದು, ಅಥವಾ ಗ್ರಾಫೈಟು ವಜ್ರ ಆಗ್ತಕ್ಕಂಥದ್ದು. ಸುಣ್ಣದ ಕಲ್ಲು ಅಮೃತ ಶಿಲೆ ಆಗ್ತಕ್ಕಂಥದ್ದು. ನೋಡಿ ಆಗಲೇ ತಾನೇ ಹೇಳಿದೆ, ಈ ಮೆಟಮಾರ್ಫಿಕ್ ಶಿಲೆಗಳು ಭೌತಿಕವಾಗಿ ಮತ್ತು ರಾಸಾಯನಿಕ ಕ್ರಿಯೆ ಎರಡೂ ಕಡೆ ಇವು ಒಳಗೊಂಡು ಭೂಮಿಯ ಅಂತರಾಳದಲ್ಲೋ ಅಥವಾ ಮೇಲ್ಭಾಗದಲ್ಲೋ ಇವು ಈ ಕ್ರಿಯೆಗೆ ಒಳಪಟ್ಟ ಒಂದು ಮೆಟಮಾರ್ಫಿಕ್ ಶಿಲೆಗಳು ಉಂಟಾಗ್ತಕ್ಕಂಥದ್ದು. ಇವು ಈ ಒಂದು ಕ್ರಿಯೆಗಳ ಮೂಲಕ ಒಂದು ಪ್ರತ್ಯೇಕವಾದ ಸ್ಥಳಗಳಿಗೆ ಉತ್ಪತ್ತಿ ಆಗ್ತಕ್ಕಲ್ಲ, ಇವು ಮೂಮೆಂಟ್ ಆಗ್ತಕ್ಕಂಥ ಶಿಲೆಗಳು. ನೋಡಿ ಈಗ ಪ್ರಾದೇಶಿಕವಾಗಿ ರೂಪಾಂತರ ಹೊಂದುವ ಕ್ರಿಯೆ. ನೋಡಿ ಈಗ ಇವು ಪ್ರಾದೇಶಿಕವಾಗಿ ರೂಪಾಂತರ ಹೊಂದಿರತಕ್ಕಂಥ ಕ್ರಿಯೆ. ಈ ಕ್ರಿಯೆಯು ಭೂಮಿಯ ಆಂತರಿಕ ಚಲನೆಗಳ ಸಂಗಡ ಪರ್ವತಗಳನ್ನು ನಿರ್ಮಿಸುವ ಚಲನೆಗಳಿಂದಾಗಿ ನಡೀತಕ್ಕಂಥದ್ದು. ನೋಡಿ ಈ ಪ್ರಾದೇಶಿಕ ರೂಪಾಂತರ ಹೊಂದಿರತಕ್ಕಂಥ ಕ್ರಿಯೆಯು ಈ ಭೂಮಿಯ ಆಂತರಿಕ ಚಲನೆಗಳನ್ನು ಮಾಡ್ತಕ್ಕಂಥ ಆ ಸಂಗಡ ಮತ್ತು ಪರ್ವತಗಳನ್ನು ನಿರ್ಮಿಸುವ ಚಲನೆಯಿಂದ ಇವು ನಡೀತಕ್ಕಂಥವು. ನೋಡಿ ಈ ಕ್ರಿಯೆಯು ಪರಿಣಾಮವಾಗಿ ಅಗ್ನಿ ಮತ್ತು ಕಣಶಿಲೆಗಳ ಸಮೂಹಗಳು ಭೂಮಿಯ ಒಳಭಾಗದಲ್ಲಿ ಹಿಡಿದಿಡಲಾಗುತ್ತದೆ ಹಾಗೂ ಆಳದಲ್ಲಿ ಹೂತು ಹೋಗುತ್ತವೆ. ನೋಡಿ ಈ ಪ್ರಾದೇಶಿಕ ರೂಪಾಂತರ ಹೊಂದುವ ಸಮಯದಲ್ಲಿ ಭೂಮಿಯಲ್ಲಿ ಒಳಗಿರ್ತಕ್ಕಂಥ ಅಗ್ನಿ ಮತ್ತು ಕಣಶಿಲೆಗಳ ಸಮೂಹಗಳು ಭೂಮಿಯ ಒಳಗೆ ಇವನ್ನ ಹಿಡಿದಿರ್ತಕ್ಕಂಥದ್ದು. ಆ ಒಂದು ಸಮಯದಲ್ಲಿ ಈ ಅಗ್ನಿಶಿಲೆಗಳು ಭೂಮಿಯ ಒಳಗಡೆ ನೀವು ಆಳದಲ್ಲಿ ಹೂತು ಹೋಗ್ತಕ್ಕಂಥದ್ದು. ಹಾಗಾದರೆ ನೋಡಿ ಇವು ಭೂಮಿಯ ಒಳಗೆ ಉಷ್ಣತೆ ಹಾಗೂ ಒತ್ತಡ ಶಿಲೆಗಳು ರೂಪಾಂತರ ಹೊಂದುವಂತೆ ಮಾಡ್ತಕ್ಕಂಥದ್ದು. ಯಾವುವು ಈ ಪ್ರಾದೇಶಿಕ ರೂಪಾಂತರ ಶಿಲೆಗಳು ಆ ಉಷ್ಣತೆ ಮತ್ತು ಒತ್ತಡಗಳ ರೂಪಾಂತರದಿಂದ ಇವು ಭೂಮಿಯ ಒಳಗಡೆ ಇರ್ತಕ್ಕಂಥದ್ದು. ಈಗ ಇವಕ್ಕೆ ಪ್ರಾದೇಶಿಕ ರೂಪಾಂತರ ಹೊಂದಿರತಕ್ಕಂಥ ಇವಕ್ಕೆ ಎಕ್ಸಾಂಪಲ್ ಅಂತಂದರೆ ನೋಡಿ ಜೇಡಿಯಿಂದ ಸ್ಲೇಟ್ ಅಥವಾ ಅಲೆಗಲ್ಲಾಗ್ತಕ್ಕಂಥದ್ದು ಹಾಗೂ ಕಲ್ಲಿದ್ದಲಿನಿಂದ ಗ್ರಾಫೈಟು ಆಗ್ತಕ್ಕಂಥ. ನೋಡಿ ಕಲ್ಲಿದ್ದಲಿನಿಂದ ಗ್ರಾಫೈಟ್ ಉಂಟಾಗ್ತಕ್ಕಂಥದ್ದು. ತದನಂತರ ಮೂಲದಲ್ಲಿದ್ದ ಅಗ್ನಿ ಹಾಗೂ ಅಗ್ನಿ ಕಣಗಳ ಮೇಲೆ ಉಷ್ಣತೆ ಹಾಗೂ ಒತ್ತಡಗಳ ಪ್ರಭಾವ ಉಂಟಾಗುವುದರಿಂದ ರೂಪಾಂತರ ಹೊಂದಿದ ಶಿಲೆಗಳು ನಿರ್ಮಾಣವನ್ನು ಗೊಳ್ತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ ಮೊದಲು ಇದ್ದಿರ್ತಕ್ಕಂಥ ಅಗ್ನಿ ಅಥವಾ ಕಣಶಿಲೆಗಳು ಇರ್ತವೆ. ಆ ಶಿಲೆಗಳ ಮೇಲೆ ಅತಿ ಹೆಚ್ಚಾಗಿ ಈಗ ಹೀಟ್ ಜನರೇಟ್ ಆಗ್ತಕ್ಕಂಥದ್ದು, ಉಷ್ಣತೆ ಬೀರ್ತಕ್ಕಂಥದ್ದು ಮತ್ತು ಆ ಶಿಲೆಗಳ ಮೇಲೆ ಒತ್ತಡದ ಪ್ರಭಾವಗಳು ಹೆಚ್ಚಾಗಿ ಉಂಟಾಗ್ತಕ್ಕಂಥ ಒಂದು ಪ್ರಮಾಣದಿಂದ ಆ ಶಿಲೆಗಳ ಮೇಲೆ ಆ ಶಿಲೆಗಳು ರೂಪಾಂತರ ಹೊಂದಿದಂಥ ಶಿಲೆಗಳಾಗಿ ನಿರ್ಮಾಣವನ್ನು ಗೊಳ್ತಕ್ಕಂಥ. ಉದಾಹರಣೆಗೆ ನೋಡಿ ಗ್ರಾನೈಟು ನೀಸ್ ಆಗ್ತಕ್ಕಂಥದ್ದು, ಬಸಾಲ್ಟು ಶಿಲ್ಟ್ ಆಗ್ತಕ್ಕಂಥದ್ದು, ಮರಳು ಶಿಲೆ ಕ್ವಾರ್ಟರ್ ಜೆಟ್ ಆಗ್ತಕ್ಕಂಥದ್ದು, ತದನಂತರ ಶೆಲ್ ಸ್ಲೇಟ್ ಆಗ್ತಕ್ಕಂಥದ್ದು, ಸುಣ್ಣದ ಕಲ್ಲು ಅಮೃತ ಶಿಲೆ ಆಗ್ತಕ್ಕಂಥದ್ದು, ನೆಕ್ಸ್ಟು ಕಲ್ಲಿದ್ದಲು ಗ್ರಾಫೈಟ್ ಆಗ್ತಕ್ಕಂಥದ್ದು, ನೆಕ್ಸ್ಟು ಗ್ರಾಫೈಟು ವಜ್ರ ಆಗ್ತಕ್ಕಂಥದ್ದು. ನೋಡಿ ಹಾಗಾದರೆ ಈ ರೂಪಾಂತರ ಅಥವಾ ಮೆಟಮಾರ್ಫಿಕ್ ಶಿಲೆಗಳು ಯಾವ ರೀತಿ ನಮಗೆ ಹೆಲ್ಪ್ಫುಲ್ ಅಥವಾ ಅವುಗಳ ಗುಣಲಕ್ಷಣಗಳನ್ನು ಮುಖ್ಯವಾಗಿ ನೋಡ್ತಾ ಬಂದರೆ ಇವು ರೂಪಾಂತರ ಹೊಂದಿರತಕ್ಕಂಥ ಶಿಲೆಗಳು ಬಹಳ ಅಚ್ಚುಕಟ್ಟಾಗಿ ಇರ್ತಕ್ಕಂಥದ್ದು. ಹಾಗಾದರೆ ಇವು ಬಹಳ ಗಟ್ಟಿಯಾಗಿರ್ತವೆ. ನೋಡಿ ಈ ಮೆಟಮಾರ್ಫಿಕ್ ಶಿಲೆಗಳು ಬಹಳ ಗಟ್ಟಿಯಾಗಿರ್ತಕ್ಕಂತೆ ಮತ್ತು ಯಾವುದೇ ಪಳೆಯುಳಿಕೆಗಳನ್ನು ನೋಡಿ ಇವು ಯಾವುದೇ ಒಂದು ಫಾಸಿಲ್ ಫಿಲ್ ಅಥವಾ ಪಳೆಯುಳಿಕೆಗಳನ್ನು ಒಳಗೊಂಡಿರುವುದಿಲ್ಲ. ನೋಡಿ ಹಾಗಾದರೆ ಇವು ಮುಖ್ಯವಾಗಿ ಅಮೂಲ್ಯ ಖನಿಜಗಳನ್ನು ಒಳಗೊಂಡಿರ್ತವೆ. ಹರಳು ಕಲ್ಲುಗಳು ಕೂಡ ಕಂಡುಬರ್ತವೆ. ನೋಡಿ ಈ ಮೆಟಮಾರ್ಫಿಕ್ ಶಿಲೆಗಳಲ್ಲಿ ಬಹಳ ಮುಖ್ಯವಾದಂಥ ಖನಿಜಗಳ ನಾವು ನೋಡ್ಬೋದು. ಯಾವುದಪ್ಪ ಅಂತಂದರೆ ಹರಳುಗಳು ಕೂಡ ಕಂಡುಬರ್ತಕ್ಕಂಥದ್ದು. ನೋಡಿ ಹರಳುಗಳು ಕೂಡ ಮತ್ತು ವಜ್ರ ಡೈಮಂಡ್ ಕಂಡುಬರ್ತಕ್ಕಂಥದ್ದು ಮತ್ತು ಗೋಲ್ಡ್ ಬಂಗಾರದ ಅದಿರು ಈ ಮೆಟಮಾರ್ಫಿಕ್ ಶಿಲೆಗಳಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು ಅಮೃತ ಶಿಲೆ ಕಂಡುಬರ್ತಕ್ಕಂಥದ್ದು, ನೆಕ್ಸ್ಟು ಕ್ವಾರ್ಟರ್ ಜೆಟ್ ಕಂಡುಬರ್ತಕ್ಕಂಥದ್ದು ಮತ್ತು ಮಾಣಿಕ್ಯ ಕಂಡುಬರ್ತಕ್ಕಂಥದ್ದು ಮತ್ತು ಪಚ್ಚ ನೀಲ ಮುಂತಾದವು ಈ ಮೆಟಮಾರ್ಫಿಕ್ ಶಿಲೆಗಳ ಒಳಗೆ ಭೌತಿಕ ಮತ್ತು ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಾಗಿ ಭೂಮಿಯ ಅಂತರಾಳದಲ್ಲಿ ಅಥವಾ ಸ್ವಲ್ಪ ಮೇಲ್ಭಾಗದಲ್ಲಿ ಇವುಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಹಾಗಾದರೆ ಈ ಶಿಲೆ ನೀವು ಇಲ್ಲಿ ನೋಡ್ಬೋದು ಮೆಟಮಾರ್ಫಿಕ್ ಶಿಲೆಗಳಿಗೆ ನೋಡಿ ಯಾವ ರೀತಿಯಪ್ಪ ಅಂತಂದರೆ ನೀಸ್ ಕಂಡುಬರ್ತಕ್ಕಂಥದ್ದು, ಶಿಲ್ಟ್ ಕಂಡುಬರ್ತಕ್ಕಂಥದ್ದು,
ಮಾರ್ಬಲ್ ಕಂಡುಬರ್ತಕ್ಕಂಥದ್ದು, ನೆಕ್ಸ್ಟು ಡೈಮಂಡ್ ಅಥವಾ ವಜ್ರ ಕಂಡುಬರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಶಿಲೆಗಳ ಈ ರಾಕ್ಸ್ನ ಉಪಯೋಗಗಳನ್ನ ನಾವು ಮೊದಲನೇದಾಗಿ ನೋಡ್ತಾ ಬರೋಣ. ನೋಡಿ, ಹಾಗಾದರೆ ಈ ಶಿಲೆಗಳಲ್ಲಿ ವಿವಿಧ ಖನಿಜಗಳು ದೊರೆಯತಕ್ಕಂಥ, ನೋಡಿ ಶಿಲೆಗಳಲ್ಲೂ ಕೂಡ ವಿವಿಧ ಖನಿಜಗಳು, ಶಿಲೆಗಳಲ್ಲಿ ವಿವಿಧ ಖನಿಜಗಳು ದೊರೆಯತಕ್ಕಂಥದ್ದು. ನೋಡಿ, ಈ ಶಿಲೆಗಳನ್ನು ನಿರ್ಮಾಣ ಕಾರ್ಯಗಳಲ್ಲಿ ಬಳಸೋರು. ನೋಡಿ, ಈಗ ನೀವು ಶಿಲೆಗಳನ್ನು ನೀವು ನಿರ್ಮಾಣ ಮನೆಗಳನ್ನು ಕಟ್ತಕ್ಕಂಥದ್ದು, ಆ ಒಂದು ಸಂದರ್ಭದಲ್ಲಿ ಶಿಲೆಗಳನ್ನು ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥ. ಹಾಗಾದರೆ ಶಿಲೆಗಳನ್ನು ಪ್ರತಿಮೆ, ನೋಡಿ ಈಗ ಮೂರ್ತಿಗಳನ್ನು ಕಡಿತೀವಿ ಮತ್ತು ಶಿಲೆಗಳನ್ನು ಪ್ರತಿಮೆಗಳನ್ನು ಮಾಡ್ತಕ್ಕಂಥ ಸಮಯದಲ್ಲಿ, ಮೂರ್ತಿಗಳನ್ನು ಕಡಿದ ತಯಾರಿಕೆಯಲ್ಲಿ ಹಾಗೂ ಕಲೆ ಹಾಗೂ ಶಿಲ್ಪಕಲೆಗಳಲ್ಲಿ ಈ ಶಿಲೆಗಳನ್ನು ಬಳಸ್ತಕ್ಕಂಥದ್ದು. ತದನಂತರ ಖನಿಜಗಳು ಅಥವಾ ಮಿನರಲ್ಸ್ಗಳ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಈ ಮಿನರಲ್ಸ್ ಅಥವಾ ಖನಿಜಗಳ ಬಗ್ಗೆ ನೋಡ್ತಾ ಬರೋಣ. ಖನಿಜಗಳು ನೋಡಿ, ಹಾಗಾದರೆ ಖನಿಜಗಳ ಬಗ್ಗೆ ಇವು ನೈಸರ್ಗಿಕವಾದ ಜೈವಿಕ ವಸ್ತುವಾಗಿ ನಿರ್ದಿಷ್ಟವಾದ ರಾಸಾಯನಿಕ ಹಾಗೂ ಭೌತಿಕ ಗುಣಗಳನ್ನು ಹೊಂದಿರ್ತವೆ. ನೋಡಿ, ಇವು ನೈಸರ್ಗಿಕವಾಗಿ ಜೈವಿಕ ವಸ್ತುಗಳು ಆಗಿರ್ತಕ್ಕಂಥದ್ದು ಮತ್ತು ರಾಸಾಯನಿಕವಾಗಿಯೂ ಗುಣಗಳನ್ನು ಹೊಂದಿರ್ತವೆ. ಇವು ಭೌತಿಕವಾಗಿ 2 ಗುಣಗಳನ್ನು ಹೊಂದಿರತಕ್ಕಂಥದ್ದು. ಹಾಗಾದರೆ ಜಗತ್ತಿನಲ್ಲಿ ಸುಮಾರು 2000 ಮಿನರಲ್ಸ್ಗಳಿವೆ. ನೋಡಿ, ಏನಪ್ಪ ಅಂತಂದರೆ ಜಗತ್ತಿನಲ್ಲಿ ಸುಮಾರು 2000 ಖನಿಜಗಳನ್ನು ನಾವು ನೋಡ್ಬೋದು. ಆದರೆ ಮತ್ತು 2000ನ ನಾವು ಅಂದಾಜನ್ನು ಮಾಡ್ತಕ್ಕಂಥದ್ದು, ಅವುಗಳನ್ನು ಹೆಸರನ್ನು ಮಾಡ್ತಕ್ಕಂಥದ್ದು. ಮತ್ತು ಖನಿಜ ವಿಜ್ಞಾನಗಳು ಅಥವಾ ಖನಿಜ ವಿಜ್ಞಾನ ಖನಿಜ ಕುರಿತು ವೈಜ್ಞಾನಿಕ ಅಧ್ಯಯನವನ್ನು ನಡೆಸ್ತಕ್ಕಂಥದ್ದು. ನೋಡಿ, ಈಗ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ರ ಪರವಾಗಿ ಮುಖ್ಯವಾಗಿ ನಾವು ಖನಿಜ ಅಥವಾ ಅವುಗಳ ಪ್ರಕಾರ, ಅವುಗಳ ಉಪಯೋಗಗಳನ್ನು ಅರಿತು ಮಾಡ್ಕೊಳ್ಳೋದು ನಮಗೆ ಬಹಳ ಮುಖ್ಯವಾಗಿ. ನೋಡಿ, ಈಗ ನಾವು ಫಿಸಿಕಲ್ ಅಥವಾ ನೈಸರ್ಗಿಕ ಎನ್ವಿರಾನ್ಮೆಂಟ್ ರಿಸೋರ್ಸ್ಗಳು ನಮಗೆ ಸಿಗ್ತಿರ್ಬೇಕಾದ್ರೆ ನಾವು ಮೇಯ್ನಾಗಿ ನಮಗೆ ಸಿಗ್ತಕ್ಕಂಥ ಖನಿಜಗಳ ಬಗ್ಗೆವಾಗಿ ಬಹಳ ಅರಿತುಕೊಳ್ಳುವುದು ಬಹಳ ಮುಖ್ಯವಾಗಿ. ಹಾಗಾದರೆ ಖನಿಜಗಳನ್ನು ನಾವು ಮನುಷ್ಯನ ತನ್ನ ವಿವಿಧ ಚಟುವಟಿಕೆಗಳಲ್ಲಿ ಬಳಸ್ತಾನೆ. ನೋಡಿ, ಖನಿಜಗಳ ಮಿನರಲ್ಸ್ ನಾವು ವಿವಿಧ ಆಕ್ಟಿವಿಟೀಸ್ಗಳಲ್ಲಿ ನಾವು ಬಳಸ್ತಕ್ಕಂಥದ್ದು. ಹಾಗಾದರೆ ನೋಡಿ, ಭೂಮಿಯ ಮೇಲ್ಕವಚದಲ್ಲಿ ಅನೇಕ ಪ್ರಕಾರದ ಖನಿಜಗಳು ಕಂಡುಬರ್ತಕ್ಕಂಥದ್ದು. ನೋಡಿ, ಅವುಗಳಲ್ಲಿ ಮುಖ್ಯವಾದವು ಹೆಚ್ಚು ಪ್ರದೇಶಗಳಲ್ಲಿ ಕಂಡುಬರುವುಗಳೆಂದರೆ ಫೆಲ್ಸಾರ್, ಸಿಲಿಕಾ ಮತ್ತು ಆಮ್ಲಜನಕಗಳು ಸಮೃದ್ಧವಾಗಿ. ನೋಡಿ, ನಮಗೆ ಮಾನವರಿಗೆ ಮುಖ್ಯವಾಗಿ ಬಹಳ ಖನಿಜಗಳು ಬೇಕಾಗಿರ್ತವೆ. ಅದರಲ್ಲಿ ಹೆಚ್ಚಾಗಿ ಯಾವಪ್ಪ ಕಂಡುಬರ್ತಕ್ಕಂಥದ್ದು ಅಂತಂದರೆ ಫೆಲ್ಸಾರ್, ಸಿಲಿಕಾಗಳು ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು ಆಮ್ಲಜನಕಗಳು. ನೋಡಿ, ಈ ಫೆಲ್ಸಾರ್ ಸಿಲಿಕಾದಲ್ಲಿ ಆಮ್ಲಜನಕ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಫೆಲ್ಸಾರ್ ಅಂದರೆ ಏನಪ್ಪ ಅಂತಂದರೆ, ಈ ಫೆಲ್ಸಾರ್ ಅಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಬಿಟ್ವೀನ್ ಸಿಲಿಕಾ ಆ್ಯಂಡ್ ಆಕ್ಸಿಜನ್ ಈಸ್ ಕಾಲ್ಡ್ ಫೆಲ್ಸಾರ್. ನೋಡಿ, ಎಕ್ಸಾಂಪಲ್ ಕೇಳ್ತಾನೆ, ಫೆಲ್ಸಾರ್ ಖನಿಜ ಈ ಕೆಳಗಿನ ಯಾವ ಮಿಶ್ರಣಗಳನ್ನು ಒಳಗೊಂಡಿದೆಯಪ್ಪ ಅಂತಂದರೆ ಇದು ಸಿಲಿಕಾ ಮತ್ತು ಆಕ್ಸಿಜನ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ನೋಡಿ, ಈಗ ಕ್ವಾರ್ಟ್ಜ್. ನೋಡಿ, ಈ ಕ್ವಾರ್ಟ್ಜ್ ಅಂದರೆ ಇದು, ನೋಡಿ ಈ ಕ್ವಾರ್ಟ್ಜ್ ಅಂತಂದರೆ ಇದು ಮರಳು ಮತ್ತು ಗ್ರಾನೈಟ್ಗಳ ಮಿಶ್ರಣವಾಗಿದ್ದು ಸಿಲಿಕಾವನ್ನು ಕೂಡ ಒಳಗೊಂಡಿರುತ್ತೆ. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ, ಈ ಕೆಳಕಂಡಂತೆ ಕ್ವಾರ್ಟ್ಜ್ನ ಮಿಶ್ರಣಕ್ಕೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಉತ್ತರಿಸಿ ಅಂತ ಕೇಳ್ತಾನೆ. ನೋಡಿ, ಈ ಕ್ವಾರ್ಟ್ಜು ಯಾವ ಮಿಶ್ರಣವನ್ನು ಒಳಗೊಂಡಿತಪ್ಪ ಅಂತಂದರೆ, ಒಂದು ಇದು ಮರಳನ್ನು ಒಳಗೊಂಡಿರ್ತಕ್ಕಂಥದ್ದು, ತದನಂತರ ಇದು ಗ್ರಾನೈಟನ್ನು ಮಿಶ್ರಣವಾಗಿ ಹೊಂದಿರತಕ್ಕಂಥದ್ದು, ನೆಕ್ಸ್ಟು ಇದು ಕೂಡ ಸಿಲಿಕಾವನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದು. ನೋಡಿ, ಸಿಲಿಕಾದ ಏನಪ್ಪ ಒಂದು ಪ್ರಾಪರ್ಟಿ, ಸಿಲಿಕಾ ಯಾವ ವಸ್ತುಗಳಲ್ಲಿ ಪ್ರೆಸೆಂಟ್ ಇರುತ್ತೋ ಆ ವಸ್ತು ಬಹಳ ಹಾರ್ಡಾಗಿ ಇರ್ತಕ್ಕಂಥದ್ದು. ತದನಂತರ ನೋಡಿ, ಈ ಖನಿಜವು ಭೂಮಿಯ ಮೇಲ್ಕವಚದ 20% ಭಾಗವನ್ನು ಹೊಂದಿರುತ್ತೆ. ನೋಡಿ, ಈ ಫೆಲ್ಸ್ಪಾರ್ ಅಂತಕ್ಕಂಥ ನೀವು ಈಗ ನೋಡಿ, ಈಗ ನಾವು ಸಿಯಾಲ್ ಅಂತಕ್ಕಂಥ ನೋಡ್ತೀವಿ, ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಸಿಯಾಲ್ ಫಸ್ಟ್ ಕಂಡುಬರ್ತದೆ. ಅಂತಂದರೆ ಸಿಯಾಲ್ ಅಂತಂತಂದರೆ ನೀವು ನೋಡಿರ್ಬೋದು, ಈಗ ಸಿಯಾಲ್ ಅಂತಂದರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ನೋಡಿ, ಅದರಲ್ಲಿ ಈ ಖನಿಜವು ಸಿಯಾಲ್ ಅಂತಕ್ಕಂಥದ್ದು 20% ಭಾಗವನ್ನು ಹೊಂದಿರತಕ್ಕಂಥ. ನೀವು ಆಗಲೇ ತಾನೇ ಫೆಲ್ಸ್ಪಾರ್ ಅಂತ ನೋಡಿದ್ರಿ. ಏನಪ್ಪ ಅಂದರೆ ಫೆಲ್ಸ್ಪಾರ್ ಅಂತಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಬಿಟ್ವೀನ್ 2 ಮಿಕ್ಸರ್ಸ್ ಆಫ್ ಮಿನರಲ್ಸ್. ಯಾವುದಪ್ಪ ಅಂತಂದರೆ ಒಂದು ಆಕ್ಸಿಜನ್, ಇನ್ನೊಂದು ಸಿಲಿಕಾ.
ಅದರಲ್ಲಿ ನೋಡಿ ಇವು ಈ ಫೆಲ್ಸ್ಪಾರ್ ಅಂತಕ್ಕಂಥದ್ದು 20ರಷ್ಟು ಭಾಗವನ್ನು ಈ ಅಂಶ ಭೂಮಿಯ ಮೇಲ್ಪದರದಲ್ಲಿ ಒಳಗೊಂಡಿರುತ್ತೆ. ಹಾಗಾದರೆ ನೋಡಿ ನೆಕ್ಸ್ಟು ಅಬ್ರಕ ಅಥವಾ ಕಾಗೆ ಬಂಗಾರ. ನೋಡಿ ಈ ಅಬ್ರಕವು ಕೂಡ ಇದು ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಅಲ್ಯೂಮಿನಿಯಂ ಮುಂತಾದವುಗಳನ್ನು ಒಳಗೊಂಡಿರುತ್ತೆ. ಮೇಲ್ಮಟ್ಟಕ್ಕೆ ಮೇಲ್ಕವಚದ 4%ಗಿಂತ ಹೆಚ್ಚು ಭಾಗದಲ್ಲಿ ಕಂಡುಬರ್ತಕ್ಕ. ನೋಡಿ ಈಗ ಭೂಮಿಯ ಮೇಲ್ಪದರಲ್ಲಿ ಕಂಡುಬರ್ತಕ್ಕಂಥ ಫೆಲ್ಸ್ಪಾರ್ಗಿನ 4% ಹೆಚ್ಚು ಭೂಮಿಯ ಕೆಳಗಡೆಯೇ ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಅಲ್ಯೂಮಿನಿಯಮ್ಮು ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು. ನೋಡಿ ಹಾಗಾದರೆ ಇವುಗಳಲ್ಲದೆ ಭೂಮಿಯ ಮೇಲ್ಕವಚದಲ್ಲಿ ಯಾವ್ಯಾವ ಮಿನರಲ್ಸ್ಗಳು ಕಂಡುಬರ್ತಾವಪ್ಪ ಅಂತಂದರೆ ನೋಡಿ, ಒಂದು ಫೈರೋಕ್ಸಿನ್, ಅಲಿವೈನ್, ಆಂಫಿಬೋಲ್, ಕ್ಯಾಲ್ವೈಟ್, ಮ್ಯಾಗ್ನಟೈಟ್, ಬಾಕ್ಸೈಟ್ ಮುಂತಾದ ಖನಿಜಗಳು ಕೂಡ ಕಂಡುಬರ್ತಕ್ಕಂಥದ್ದು. ಹಾಗಾದರೆ ಈ ಖನಿಜಗಳನ್ನು ನಾವು ಯಾವ ರೀತಿ ವಿಂಗಡಿಸ್ತೀವಪ್ಪ ಅಂತಂದರೆ, ಖನಿಜಗಳನ್ನು ಅವುಗಳ ಫಿಸಿಕಲ್ ಪ್ರಾಪರ್ಟೀಸ್ ಅಥವಾ ಗುಣಧರ್ಮಗಳ ಮೇಲೆ ನಾವು ಅವುಗಳ ಉಪಯೋಗಗಳಿಗೆ ಅನುಗುಣವಾಗಿ ನಾವು ವಿಂಗಡಿಸ್ತಕ್ಕಂಥದ್ದು. ನೋಡಿ ಖನಿಜಗಳನ್ನು ಅವುಗಳ ಉಪಯೋಗದ ಆಧಾರದ ಮೇಲೆ ನಾವು ಅವನ್ನು ವಿಂಗಡಿಸ್ತಕ್ಕಂಥ. ಮುಂದಿನದಾಗಿ ಲೋಹಗಳನ್ನು ನೋಡ್ತಾ ಬರೋಣ ಅಥವಾ ಮೆಟಲ್ಸ್ಗಳನ್ನು ನೋಡ್ತಾ ಬರೋಣ. ನೋಡಿ ಇವು ಲೋಹಗಳು ಅಂತ ನೋಡ್ತೀವಿ. ಏನಪ್ಪ ಅಂತಂದರೆ ಲೋಹಗಳು ಲೋಹಾಂಶಗಳನ್ನು ಒಳಗೊಂಡಿರ್ತವೆ. ನೋಡಿ ಲೋಹಗಳು ಅಂತ ಅಂದರೆ ಈ ಮೆಟಲ್ಸ್ ಈಸ್ ಎ ಫೌಂಡ್ ಇನ್ ಎ ಫ್ರೀ ಟೈಪ್ ಆಫ್ ಎಲೆಕ್ಟ್ರಾನ್ಸ್. ನೋಡಿ ಈಗ ಒಂದು ಲೋಹ ಅಂತ ನಾವು ಏನಪ್ಪ ಕರಿತೀವಪ್ಪ ಅಂತಂದರೆ ಅದು ಮುಕ್ತವಾದಂತಹ ಎಲೆಕ್ಟ್ರಾನ್ಗಳನ್ನು ಹೊಂದಿರತಕ್ಕಂಥದ್ದು. ನೋಡಿ ಹಾಗಾದರೆ ಲೋಹ ಅಂತಂದರೆ ಲೋಹಕ್ಕೆ ಎಕ್ಸಾಂಪಲ್ಗಳು ಐರನ್ ಓರ್, ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಬಾಕ್ಸೈಟ್, ತಾಮ್ರದ ಅದಿರು ಇತ್ಯಾದಿ ನಾವು ಲೋಹ ಅಂತಕ್ಕಂಥ ಕರಿತಕ್ಕಂಥ. ಹಾಗಾದರೆ ಅಲೋಹಗಳು ಏನಂತ ನೋಡತ್ತಾ ಬಂದರೆ ಅಲೋಹ ಖನಿಜಗಳು ಇವುಗಳಲ್ಲಿ ಲೋಹಾಂಶಗಳು ಕಂಡುಬರೋದು. ನೋಡಿ ಈ ಲೋಹಾಂಶಗಳು ಅಂತಂದರೆ ಇವು ಎಲೆಕ್ಟ್ರಾನ್ಸ್ಗಳನ್ನು ಬಿಟ್ಕೊಡ್ತಿರಲ್ಲ. ಇದರಲ್ಲಿ ನೆಗೆಟಿವ್ ಇರ್ತಕ್ಕಂಥ ನೆಗೆಟಿವ್ ಇರ್ತಕ್ಕಂಥದ್ದು ಇದನ್ನು ನಾವು ಅಲೋಹಗಳು ಇವುಗಳಲ್ಲಿ ಎಲೆಕ್ಟ್ರಾನ್ಗಳ ನಿರ್ಬಂಧ ಇರ್ತಕ್ಕಂಥದ್ದು. ಇದರಿಂದ ನಾವು ಇವನ್ನ ಅಲೋಹಗಳಂತ ಕರಿತಕ್ಕಂಥದ್ದು. ನೋಡಿ ಈಗ ಅಲೋಹಗಳಿಗೆ ಉದಾಹರಣೆ ಅಂತಂದರೆ ಒಂದು ಅಬ್ರಕ, ಕಲ್ನಾರು, ಗಂಧಕ, ಸಲ್ಫರ್, ಸೀಸ, ಲೆಡ್, ಸತು, ರಂಜಕ, ಫಾಸ್ಫರಸ್ ಇವು ಮುಖ್ಯವಾಗಿ ಅಲೋಹಗಳಾಗಿ ಕಂಡುಬರ್ತಕ್ಕಂಥದ್ದು. ನೋಡಿ ಹಾಗಾದರೆ ಖನಿಜಗಳನ್ನು ಬೇರೆ ರೀತಿಯಿಂದಲೂ ವರ್ಗೀಕರಿಸ್ತಕ್ಕ. ನೋಡಿ ಅಂದರೆ ಖನಿಜಗಳನ್ನು ಅವುಗಳ ರಾಸಾಯನಿಕ ಗುಣಗಳು ಅಥವಾ ಗುಣಧರ್ಮಗಳಿಂದನೇ ಮಾತ್ರ ನಾವು ಡಿವೈಡ್ ಮಾಡ್ತಕ್ಕಂಥದ್ದಲ್ಲ, ಆದರೂ ಕೂಡ ಬೇರೆ ರೀತಿಯಿಂದಲೂ ಕೂಡ ಅವನ್ನ ವರ್ಗೀಕರಿಸಲ್ಲ. ನೋಡಿ ಹಾಗಾದರೆ ಯಾವಪ್ಪ ಅವುಗಳಲ್ಲಿ ಕಬ್ಬಿಣಯುಕ್ತ ಖನಿಜಗಳು. ಈಗ ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನೋಡಿ ಈಗ ಆ ಕೆಲವೊಂದು ಖನಿಜಗಳನ್ನು ನಾವು ಕಬ್ಬಿಣದ ಖನಿಜಾಂಶಗಳನ್ನಾಗಿ ನೋಡ್ತಾ ಬರೋಣ. ಉದಾಹರಣೆಗೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಇತ್ಯಾದಿ. ಕಬ್ಬಿಣಯುಕ್ತವಲ್ಲದ ಖನಿಜಗಳು ಯಾವಪ್ಪ ಅಂತಂದರೆ ಬಾಕ್ಸೈಟ್ ಮತ್ತು ಅಬ್ರಕಗಳು ಇತ್ಯಾದಿ. ನೋಡಿ ಹಾಗಾದರೆ ಕೆಲವೊಂದು ಖನಿಜಗಳನ್ನು ಅಲಂಕಾರವಾಗಿ ಬಳಸಬೇಕು. ನೋಡಿ ಕೆಲವೊಂದು ಮಿನರಲ್ಸ್ಗಳನ್ನು ನಾವು ಅಲಂಕಾರವಾಗಿ ಬಳಸ್ತಕ್ಕಂಥ. ಮೊದಲನೇದಾಗಿ ವಾಣಿಜ್ಯ ಉದ್ದೇಶಗಳಿಗಾಗಿ ನಾವು ಈ ಖನಿಜಗಳನ್ನು ಬಳಸ್ತಕ್ಕಂಥ. ಮೊದಲನೇದಾಗಿ ಇವು ಬೆಲೆ ಬಾಳುವ ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ. ನೋಡಿ ಈ ಮಿನರಲ್ಸ್ಗಳನ್ನು ನಾವು ಬೆಲೆ ಬಾಳುವ ಆಭರಣಗಳಲ್ಲಿ ನೋಡಿ ಯಾವಪ್ಪ ಅಂತಂದರೆ ಮಿನರಲ್ಸ್ಗಳು ಅಂತಂದರೆ ಖನಿಜಗಳಂತ ವಜ್ರಗಳನ್ನು ಬಳಸ್ತಕ್ಕಂಥದ್ದು, ಪ್ಲಾಟಿನಮ್ ಬಳಸ್ತಕ್ಕಂಥದ್ದು, ಕಾಪರ್ ಬಳಸ್ತಕ್ಕಂಥದ್ದು, ಗೋಲ್ಡ್ ಬಳಸ್ತಕ್ಕಂಥದ್ದು, ಸಿಲ್ವರ್ ಬಳಸ್ತಕ್ಕಂಥದ್ದು. ನೆಕ್ಸ್ಟು ಅವುಗಳನ್ನು ಅಮೂಲ್ಯ ಖನಿಜಗಳನ್ನು ಕರೆಯುತ್ತಾರೆ. ಉದಾಹರಣೆಯಾಗಿ ಪ್ಲಾಟಿನಮ್, ವಜ್ರ, ಬಂಗಾರ, ಬೆಳ್ಳಿ. ತದನಂತರ ನೋಡಿ ಕೆಲವೊಂದು ಖನಿಜಗಳನ್ನು ಅಣುಶಕ್ತಿ ಉತ್ಪಾದನೆಯಲ್ಲಿ ಬಳಸಕ್ಕೆ. ನೋಡಿ ಕೆಲವೊಂದು ಮಿನರಲ್ಸ್ನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲಿ ಎನರ್ಜಿ ಪ್ರೊಡಕ್ಷನ್ ಮಾಡೋಕ್ಕೆ ಬಳಸಕ್ಕೆ. ಎಕ್ಸಾಮ್ ಆಗಿ ಯುರೇನಿಯಂ 235, ಥೋರಿಯಂ ಬಳಸ್ತಕ್ಕಂಥ. ನೋಡಿ ಇದರಲ್ಲಿ ಯಾವುದಪ್ಪ ಅಂತಂದರೆ ಯುರೇನಿಯಂ 235 ಇಂಧನವಾಗಿ ಬಳಸ್ತಕ್ಕಂಥದ್ದು. ನೆಕ್ಸ್ಟು ಥೋರಿಯಂ ಮತ್ತು ಕ್ಯಾಡ್ಮಿಯಮನ್ನ ಕಂಟ್ರೋಲ್ ರಾಡ್ಸ್ಗಳಾಗಿ ಬಳಸ್ತಕ್ಕಂಥದ್ದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು. ಹಾಗಾದರೆ ಖನಿಜಗಳ ಉಪಯೋಗಗಳನ್ನು ನೋಡ್ತಾ ಬರೋಣ. ನೋಡಿ ಉಪಯೋಗಗಳು
ಖನಿಜಗಳನ್ನು ವಿವಿಧ ಪ್ರಕಾರದ ಲೋಹಗಳನ್ನಾಗಿ ಮಾಡಲು ಬಳಸ್ತಕ್ಕಂಥದ್ದು ಮತ್ತು ನಿರ್ಮಾಣದ ಸಾಮಗ್ರಿಗಳು. ಈಗ ಯಾವುದಾದ್ರೂ ಒಂದು ಇಂಡಸ್ಟ್ರಿಗಳಲ್ಲಿ ಮತ್ತು ಹೋಮ್ ಅಪ್ಲಯನ್ಸ್ಗಳಲ್ಲಿ ನಿರ್ಮಾಣವಾಗಿ ಖನಿಜಗಳನ್ನು ಬಳಸ್ತಕ್ಕಂಥದ್ದು. ತದನಂತರ ವಾಣಿಜ್ಯ ಮತ್ತು ಗೃಹ ಬಳಕೆಯ ಸಲಕರಣೆಗಳಲ್ಲಿ ಕಬ್ಬಿಣ ಅಥವಾ ಕಾಪರ್ಗಳು ಆ ಥರ ಬಳಸ್ತಕ್ಕಂಥದ್ದು. ಮತ್ತು ನೆಕ್ಸ್ಟು ಗೃಹ ಬಳಕೆ ಮತ್ತು ಆಭರಣಗಳಲ್ಲಿ ಈ ಮಿನರಲ್ಸ್ಗಳನ್ನು ಬಳಸ್ತಕ್ಕಂಥದ್ದು. ತದನಂತರ ಅಲಂಕಾರಿಕ ವಸ್ತುಗಳನ್ನಾಗಿ ಉತ್ಪಾದಿಸು. ನೋಡಿ, ಇವುಗಳನ್ನು ಅಲಂಕಾರಿಕ ವಸ್ತುಗಳಾಗಿ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಖನಿಜಗಳು ಬೇಸಾಯ, ಉದ್ದಿಮೆ, ವಾಹನ ತಯಾರಿಕೆ. ನೋಡಿ, ಈಗ ಖನಿಜಗಳನ್ನು ಬೇಸಾಯ ಅಥವಾ ಈಗ ಕಬ್ಬಿಣದ ನೇಗಲನ್ನು ಮಾಡಬೇಕಾದ್ರೆ ಕಬ್ಬಿಣಗಳನ್ನು ಬಳಸ್ತಕ್ಕಂಥದ್ದು. ನೆಕ್ಸ್ಟು ಟ್ರ್ಯಾಕ್ಟರ್ಗಳು ಮತ್ತು ಹೊಲ ಉಳಿಕೆ ಬೆಳ್ತಕ್ಕಾದ ಒಂದು ವಸ್ತುಗಳಿಗೆ ಮಿನರಲ್ಸ್ಗಳನ್ನು ಬಳಸ್ತಕ್ಕಂಥದ್ದು. ನೆಕ್ಸ್ಟು ವಾಹನ ಆಟೋಮೊಬೈಲ್ ಇಂಡಸ್ಟ್ರಿಗಳಲ್ಲಿ ಇವನ್ನ ಕಬ್ಬಿಣವನ್ನು ಬಳಸ್ತಕ್ಕಂಥದ್ದು. ಉದ್ದಿಮೆ ಮಾಡ್ತಕ್ಕಂಥದ್ರಲ್ಲಿ ಬಳಸ್ತಕ್ಕಂಥ ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ಅಥವಾ ಟ್ರಾನ್ಸ್ಪೋರ್ಟ್ಗೆ ಆಟೋಮೊಬೈಲ್ಸ್ ಬಳಸ್ತಕ್ಕಂಥದ್ದು. ನೆಕ್ಸ್ಟು ಕಚ್ಚಾ ವಸ್ತುಗಳಂತೆ ನಾವು ಮಿನರಲ್ಸ್ಗಳನ್ನು ಬಳಸ್ತಕ್ಕಂಥದ್ದು. ಇವತ್ತಿಗೆ ಈ ಕ್ಲಾಸ್ ಮುಗೀತು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.